ಆರೋಗ್ಯವಂತ ನಾಯಕನು ಆರೋಗ್ಯವಂತ ಸಭೆಯನ್ನ ಮಾಡ್ತಾನೆ. ಹಾಗಾದ್ರೆ ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಬೇಕಾದ್ರೆ ಆತ್ಮಿಕವಾಗಿ ಏನೆಲ್ಲ ಆತನಲ್ಲಿ ವಿಷಯಗಳಿರ್ಬೇಕು ಅಂತ ನಾವು ನೋಡಿದ್ವಿ. ಓಕೆ, ಸೊ ಮೊದಲನೇದಾಗಿ ಏನಿತ್ತು? ಕ್ಯಾರೆಕ್ಟರ್, ಗುಣದ ಬಲ್ಲಿ ಅವನನ್ನು ಏನಾಗ್ಬೇಕು, ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಬೇಕು. ಸೊ ನಿನ್ನೆ ಕಳೆದ ವಾರ ಕ್ಯಾರೆಕ್ಟರ್ಗಳ ಬಗ್ಗೆ ಮಾತಾಡಿದ್ವಿ, ಹೌದಲ್ಲ? ಗುಣ, ನಡತೆ ಬಗ್ಗೆ. ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ನಡತೆ ಬಹಳ ಇಂಪಾರ್ಟೆಂಟ್. ಮೇಲೆ ಕೂತ್ಕೊಂಡು ಏನ್ ಇಂಪಾರ್ಟೆಂಟು? ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಎಲ್ಲ ಇದ್ದು ಕ್ಯಾರೆಕ್ಟರ್ ಫೇಲ್ ಆದ್ರೆ ಜನ ನಮ್ಮನ್ನ ನಂಬುದಿಲ್ಲ. ಸೊ ದೇವರನ್ನ ಮಹಿಮೆ ಪಡಿಸುವಂಥದ್ದು ಯಾವುದು? ನಮ್ಮ ಕ್ಯಾರೆಕ್ಟರ್. ನೋಡ್ರಿ, ನಾನು ನಿಮಗೆ ಗ್ರೂಪ್ ಅಲ್ಲಿ ಒಂದು ಇಂಗ್ಲಿಷಲ್ಲಿ ಸಂದೇಶ ಹಾಕಿದ್ದೆ. ಬಹಳ ಜನರಿಗೆ ಅದು ಅರ್ಥ ಆಗಿರುವುದಿಲ್ಲ. ಏನಿತ್ತಂದ್ರಲ್ಲಿ, ನಮಗೆ ದಾವೀದನಂತ ಹಾಡುವಂತ ವರ ಇರ್ಬೋದು. ಏನ್ರಿ? ದಾವೀದನಂತೆ ಹಾಡಾಡುವಂತ ಟ್ಯಾಲೆಂಟ್ ಇರ್ಬೋದು, ವರ ಇರ್ಬೋದು. ಸೊಲೊಮೋನನ ಹಾಗೆ ಜ್ಞಾನ ಇರ್ಬೋದು. ನಮಗೆ ಏನಿರ್ಬೋದು? ಜ್ಞಾನ. ದಾನಿಯೇಲನ ಪ್ರಕಾರ ರೀತಿಯಾದಂತ ಪ್ರಾರ್ಥನಾ ಜೀವಿತನೂ ಇರ್ಬೋದು. ಇವೆಲ್ಲ ಇದ್ದು ಯೋಸೇಫನ ಆದ ಕ್ಯಾರೆಕ್ಟರ್ ನಮ್ಮಲ್ಲಿ ಇಲ್ಲ ಆದ್ರೆ ಎಲ್ಲವೂ ವ್ಯರ್ಥ. ಅರ್ಥ? ಎಲ್ಲ ಇದ್ದು ಯೋಸೇಫನಂತ ಕ್ಯಾರೆಕ್ಟರ್ ನಮ್ಮಲ್ಲಿ ಇಲ್ಲ ಆದ್ರೆ, ಕ್ಯಾರೆಕ್ಟರ್ ನಡತೆ ಇಲ್ಲ ಆದ್ರೆ ಅವೆಲ್ಲ ಇದ್ದು ವೇಸ್ಟ್ ಅಂತ. ಏನತ್ರ ವರ, ಗುಣ, ಟ್ಯಾಲೆಂಟ್, ಕೌಶಲ್ಯಗಳು, ಪ್ರಾರ್ಥನೆ ಇರುವಂಥದ್ದು, ಜ್ಞಾನ, ತಿಳುವಳಿಕೆ, ಇವೆಲ್ಲ ವ್ಯರ್ಥ ಆಗ್ತದೆ. ಯಾವಾಗಂದ್ರೆ ನಿನ್ನ ಹತ್ರ ಯೋಸೇಫನ ಕ್ಯಾರೆಕ್ಟರ್ ಇಲ್ಲ. ಸೊ ಹಾಗಾಗಿ ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಎರಡನೇದು ಏನೇಗಿತ್ತು? ಇದು ದೇವರೊಟ್ಟಿಗೆ ಸಂಬಂಧ. ಹಾಗೆ ಸ್ಟಾರ್ಟ್ ಎಲ್ಲ. ಮೂರನೇದು ಮನುಷ್ಯರೊಟ್ಟಿಗೆ ಸಂಬಂಧ. ನಾಲ್ಕನೇದು ದೇವರ ಕಾರ್ಯ. ಐದನೇದು ಸಂಬಂಧ. ಸೊ ಇವತ್ತು ನನ್ನ ಸಂದೇಶ ಯಾವುದು? ನೆಕ್ಸ್ಟ್ ಸೆಕೆಂಡ್ ಯಾವುದು? ಎಸ್, ದೇವರೊಟ್ಟಿಗೆ ನಮ್ಮ ಸಂಬಂಧ. ಓಕೆ, ಎಲ್ಲರೂ ವಾಕ್ಯವನ್ನು ಓದಿಕೊಳ್ಳೋಣ. ಸೊ ಇವತ್ತಿನ ಸಂದೇಶ ಏನು? ರಿಲೇಶನ್ಶಿಪ್ ವಿತ್ ಗಾಡ್, ದೇವರೊಟ್ಟಿಗೆ ಸಂಬಂಧ. ನೋಡ್ರಿ, ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಒಂದು ಸಂಗತಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅದು ಯಾವುದಂತ ಹೇಳಿದ್ರೆ ಅದು ದೇವರೊಟ್ಟಿಗೆ ಇರುವಂತ ಸಂಬಂಧ. ಬಟ್ ನಾವು ಬಹಳಷ್ಟು ವಿಷಯಗಳಿಗೆ ಪ್ರಾಮುಖ್ಯತೆ ಇದೆ ನಮ್ಮ ಲೈಫಲ್ಲಿ. ನನಗೆ ಇದು ಬಹಳ ಇಂಪಾರ್ಟೆಂಟ್, ಅದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ಬಟ್ ನಿಜವಾಗಿಯೂ ನಮ್ಮ ಜೀವಿತದಲ್ಲಿ ಬಹಳ ಇಂಪಾರ್ಟೆಂಟ್ ಯಾವುದು ಗೊತ್ತಾ? ನಿಮಗೂ ದೇವರಿಗಿರುವ ಮಧ್ಯದಲ್ಲೂ ಸಂಬಂಧನೇ ಬಹಳ ಇಂಪಾರ್ಟೆಂಟ್. ದೇವರು ಏನ್ ಮಾಡ್ತಾನೆ ಅಂದ್ರೆ, ವ್ಯಕ್ತಿತ್ವವಾಗಿ ಪ್ರತಿಯೊಬ್ಬರೊಟ್ಟಿಗೆ ಒಳ್ಳೆ ಸಂಬಂಧವನ್ನ ಇಟ್ಕೋಬೇಕಂತ ಬಯಸ್ತಾನೆ. ರಿಲೇಶನ್ಶಿಪ್ ನಿಮ್ಮ ಒಟ್ಟಿಗೆ ಇಟ್ಕೋಬೇಕು. ಇನ್ನೊಂದು ಹೇಳ್ತಾರೆ ಇಂಟಿಮಸಿ, ನಿಮ್ಮ ಜೊತೆಗೆ ವೈಯಕ್ತಿಕ ಎಲ್ಲರೊಟ್ಟಿಗೆ ದೇವರು ಬಹಳ ಪ್ರೀತಿ ಅನ್ಯೋನ್ಯತೆಯಿಂದ ಇರ್ಬೇಕಂತ ಬಯಸ್ತಾನೆ. ಅದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾನೆ. ನೋಡ್ರಿ, ದೇವರು ಎಷ್ಟು ಅನ್ಯೋನ್ಯತೆಯನ್ನು ಬಯಸ್ತಾನಂದ್ರೆ, ಎಷ್ಟು ಸಂಬಂಧ ಬಯಸ್ತಾನಂದ್ರೆ, ದೇವರು ಆದಾಮನ್ನು ಸೃಷ್ಟಿ ಮಾಡುವಾಗ ತನ್ನ ಕೈಯಿಂದ ಉಂಟು ಮಾಡಿದ, ಅಂದ್ರೆ ಪ್ರೀತಿಯಿಂದ ಉಂಟು ಮಾಡಿದ. ಯಾಕೆ ಪ್ರೀತಿಯಿಂದ ಉಂಟು ಮಾಡಿದ್ರೆ, ಅವನೊಟ್ಟಿಗೆ ಏನಿರ್ಬೇಕು, ನಾನು ಬಹಳ ಒಂದು ಐಕ್ಯತೆಯಿಂದ ಇರ್ಬೇಕು ಅನ್ನೋದು ದೇವರ ಇಷ್ಟ. ಅದಕ್ಕಾಗಿ ಆದಾಮನ ಸೃಷ್ಟಿ ಆದ್ಮೇಲೆ ಪ್ರತಿದಿನ ಸಂಜೆ ಆದಾಮನ ಜೊತೆಗೆ ಮಾತನಾಡ್ತಾ, ಆತನ ಹೆಗಲ ಮೇಲೆ ಕೈ ಹಾಕ್ತಾ, ಮುಖಾಮುಖಿಯಾಗಿ ಮಾತನಾಡುತ್ತಾ ನಮ್ಮ ದೇವರು ಬಯಸ್ತಾ ಇದ್ರು. ಅಂದ್ರೆ ಏನ್ ಬಯಸ್ತಾ ಇದ್ರು ದೇವರು? ನಿಮ್ ಜೊತೆಗೆ ಒಳ್ಳೆ ಸಂಬಂಧ. ಈಗ ನೋಡ್ರಿ, ನಿಮ್ಮ ಮಕ್ಕಳು ನಿಮ್ಮ ಒಟ್ಟಿಗೆ ಅನ್ಯೋನ್ಯತೆಯಿಂದ ಇದ್ದಾಗ ನಿಮ್ಗೆ ಖುಷಿ ಆಗ್ತದ? ಈಗ ನಿಮ್ಮ ಮಕ್ಕಳು ಯಾವಾಗ್ಲೂ ನಿಮ್ಮನ್ನು ಹಿಡ್ಕೊಳ್ಳೋದು, ನಿಮ್ಮ ಕೈ ಹಿಡಿದು ನಿಮ್ಮ ತಪ್ಕೊಳ್ಳುವಾಗ ನಿಮ್ಗೆ ಏನಾಗತ್ತೆ? ಯಾಕೆ ನಮ್ಮ ಮಕ್ಕಳು ಯಾವಾಗಲೂ ನನ್ನೊಟ್ಟಿಗೆ ಇರ್ಲಿಕ್ಕೆ ಇದನ್ನೇ ದೇವ್ರು ಬಯಸೋದು. ಬಟ್ ನಮ್ಮ ಲೈಫಲ್ಲಿ ಯಾವುದು ಇಂಪಾರ್ಟೆಂಟ್ ಆಗಿದೆ? ನಮಗೆ ದೇವರೊಚ್ಚಿಗೆ ಸಂಬಂಧ ಗಟ್ಟಿ ಮಾಡೋದು ಇಂಪಾರ್ಟೆಂಟ್ ಆಗಿದೆ, ಅಥವಾ ಲೋಕದಲ್ಲಿ ನಮ್ಮ ಸಂಬಂಧವನ್ನು ಗಟ್ಟಿ ಮಾಡೋದು ಇಂಪಾರ್ಟೆಂಟ್ ಆಗಿದೆ? ಇವತ್ತು ನಮಗೆ ಇಂಪಾರ್ಟೆಂಟ್ ಅದೇ. ಬಟ್ ಆದ್ರೂ ಕೂಡ ಜನ ಏನ್ ಮಾಡ್ತಾ ಇದ್ದಾರೆ? ಅಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ, ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಅವ್ರ ಲೈಫಲ್ಲಿ ಏನೋ ಅವ್ರವ್ರಿಗೆ ಬೇರೆ ಬೇರೆ ಇಂಪಾರ್ಟೆಂಟ್. ನೋಡ್ರಿ, ನಾನು ಒಂದ್ ಹೇಳ್ತೇನೆ, ಎಲ್ಲಿ ತನಕ ಮನುಷ್ಯನಿಗೆ ಬುದ್ಧಿ ಬರುವುದಿಲ್ಲ ಅಂದ್ರೆ, ಮರಣ ಸಂಭವಿಸಿದ ತನಕ ಬುದ್ಧಿ ಬರುವುದಿಲ್ಲ.
ಒಂದ್ಸರಿ ಮರಣ ಸಂಭವಿಸಿದ ಮೇಲೆ ಮನುಷ್ಯನಿಗೆ ಬಹಳ ಪಶ್ಚಾತ್ತಾಪ ಆಗ್ತದಂತ. ಅಯ್ಯೋ ನಾನು ಯಾಕೆ ಹಿಂಗ್ ಮಾಡಿದೆ. ಯಾಕಂದ್ರೆ ಮರಣದ ಭಯ ಮಾತ್ರ ದೇವರ ಕಡೆಗೆ ಹೋಗುವಂಗೆ ಮಾಡ್ತದೆ. ನೋಡ್ರಿ, ನೀವೆಲ್ಲ ಚೆನ್ನಾಗಿದ್ದಾಗ ಏನು ಅನ್ಸೋದಿಲ್ಲ. ಏನಾದ್ರೂ ಒಂದು ದೊಡ್ಡದಾದಂತ ಕೇಡು ನಿಮ್ ಲೈಫಲ್ಲಿ ಬರುವಾಗ ನಿಮ್ಗೆ ಏನಾಗ್ತೀರ, ಅಲರ್ಟ್ ಆಗ್ತೀರಲ್ಲ, ಅಯ್ಯೋ ಬೇಡ. ಉದಾಹರಣೆಗೆ ಹೇಳ್ತೇನೆ, ಒಂದು ಗಂಡ ಹೆಂಡತಿ ಬಹಳ ಜಗಳ ಆಡ್ತಾ ಇದ್ರು. ಪ್ರತಿದಿನ ಜಗಳ ಅವ್ರ ಲೈಫಲ್ಲಿ, ಬರೀ ಜಗಳ. ಅವ್ರು ಬೇರೆ ಇದಕ್ಕೆ ಇಂಪಾರ್ಟೆನ್ಸೇ ಕೊಡ್ತಾ ಇಲ್ಲ. ಸಡನ್ ಆಗಿ ಗಂಡನ್ ಗೊತ್ತಾಗ್ಬಿಡ್ತು 30 ದಿನ ಅಷ್ಟೇ ಅವ್ನು ಬದುಕುವುದಂತ. ಏನ್ ಹೇಳ್ರಿ, ಈಗ ಯಾವಾಗ 30 ದಿನ ಅಷ್ಟೇ ನಾನು ಬದುಕ್ತಿ ಅಂದಾಗ ಅವನ್ ಏನ್ ಮಾಡ್ತಾನೆ, ಈಗ ಜಗಳ ಚಾಲೂ ಮಾಡ್ತಾನೆ. ಮತ್ತೆ ಏನ್ ಮಾಡ್ತಾನೆ ಈಗ, ಅಯ್ಯೋ ಇರುದೇ 30 ದಿನ ನನಗೀಗ, ಈ 30 ದಿನ ಜಗಾಡ್ಕೊಂಡು ಕುಳಿದೀವಿ ಬೇಡ ಅಂತೇಳಿ ಏನ್ ಮಾಡ್ತಾನೆ ಅವನು, ಇರುವಷ್ಟು 30 ದಿವಸ ಖುಷಿಯಿಂದ ಇರ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ನೋಡ್ರಿ, ಅಲ್ಲಿ ತನಕ ಅವನಿಗೆ ಅರಿವಿರ್ಲಿಲ್ಲ. ಬಟ್ ಯಾವಾಗ ಡಾಕ್ಟರ್ ಹೇಳ್ತಾರೆ 30 ದಿನ ಸತ್ತೋಗ್ತಿ ಅಂದಾಗ ಈಗ ಏನಾಯ್ತು ಅವನಿಗೆ, ಅಯ್ಯೋ ಇನ್ ಮುಂದೆ ಜಗಳಾಡೋದು ಬೇಡ, ನಾನು ಏನ್ ಮಾಡೋಣ ಈಗ, ಪ್ರೀತಿಯಿಂದ ಇರೋಣ. ಅಂದ್ರೆ ಮರಣ ಅನ್ನುವಂತ ವಿಷಯ ಏನಾಗ್ತಂದ್ರೆ ನಮ್ಮ ಎಲ್ಲ ಆಸೆಗಳನ್ನು ಸಹ ಬದಲಾಯಿಸ್ಬಿಡ್ತದ. ಬೇಡ, ಹೌದಲ್ಲ, ಆಸೆಗಳನ್ನು ಸಹ ಬದಲಾಯಿಸ್ತದೆ. ಡಾಕ್ಟರ್ ಹೇಳಿರ್ಬೋದಲ್ಲ ಲೋಹಿತಿಗೆ, ನೀನ್ ಮತ್ತೆ ಏನಾದ್ರೂ ನಿಷ್ಕಾಳಜಿ ಮಾಡಿದ್ರೆ ಪ್ರಾಬ್ಲಮ್ ಆಗ್ತದೆ. ಅವಾಗ ಏನಾಗ್ತದೆ, ನಾವು ನಿಷ್ಕಾಳಜಿ ಮಾಡಿದ್ರೆ ಆರೋಗ್ಯದ ವಿಷಯದಲ್ಲಿ. ಯಾಕೆ, ಮರಣದ ಭಯ. ಮರಣ ಭಯನೇ ನಮ್ಮನ್ನ ಏನ್ ಮಾಡ್ತದೆ, ದೇವರ ಕಡೆಗೆ ತಿರುಗುವಂಗೆ ಮಾಡ್ತದೆ. ಆದ್ರೆ ನಾನು ಒಂದು ಹೇಳ್ತೇನೆ, ಮರಣದ ಭಯ ಬರೋ ತನಕ ವೇಟ್ ಮಾಡಬೇಡಿ, ಈಗಲೇ ದೇವರ ಕಡೆಗೆ ತಿರುಗುವ. ದೇವರು ಮರಣದ ಭಯವನ್ನ ಬರುವುದಕ್ಕೆ ಕೊಡುವುದೇ ಇಲ್ಲ. ಯಾಕೆ, ನಮ್ಮ ಸೇಫ್ಟಿ ಎಲ್ಲಿದೆ ಗೊತ್ತಾ, ಪರಾತ್ಪರನ ನಿವಾಸ ಸ್ಥಾನದಲ್ಲಿ. ಅದೇ 91ನೇ ಕೀರ್ತನೆಯಲ್ಲ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತ. ಅಂದ್ರೆ ಏನು, ಸೇಫ್ ಆಗಿದ್ದಾನೆ. ಹಾಗಾದ್ರೆ ನಮ್ಮ ಸೇಫ್ಟಿ ಎಲ್ಲಿದೆ, ಪರಾತ್ಪರನ ನಿವಾಸ ಸ್ಥಾನದಲ್ಲಿದೆ, ಕರ್ತನ ಮನೆಯಲ್ಲಿದೆ. ಸೊ ಹಾಗಾಗಿ ನಮ್ಮ ಲೈಫಲ್ಲಿ ನಮ್ಮ ಒಂದೇ ಬಯಕೆ ಇರಬೇಕು, ಒಂದೇ ಆಸೆ ಇರ್ಬೇಕು. ಏನಂದ್ರೆ, ನನಗೆ ದೇವರೊಟ್ಟಿಗೆ ನನ್ನ ಸಂಬಂಧ ಏನಾಗ್ಬೇಕು, ದಿನೇ ದಿನೇ ಅದೇನಾಗ್ಬೇಕ್ರಿ, ಹೆಚ್ಚಾಗ್ಬೇಕು. ಅದನ್ನೇ ಇಲ್ಲಿ ನಾವು ನೋಡ್ತೇವೆ. ದಾವೀದನ ಜೀವಿತದಲ್ಲಿ ಆತನು ಏನು ಬಯಸ್ತಾ ಇದ್ದಾನೆ, ಹಾಗಾದ್ರೆ ಅವನ ಒಂದೇ ಬಯಕೆ ಏನು ಅಂತ 27ನೇ ಕೀರ್ತನೆ 4ನೇ ವಚನ ಓದೋಣ. ಹಾ, ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದು ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಆತನ್ನೇ ಎದುರು ನೋಡುತ್ತೇವೆ. ಎಸ್, ನೋಡ್ರಿ, ಇಲ್ಲಿ ವಾಕ್ಯ ಇದೆ. ಎಲ್ಲರೂ ಒಟ್ಟಾಗಿ ಸೇರಿ ಓದೋಣ. ಎಸ್, ನಾವು ನೋಡ್ತೇವೆ ದಾವೀದನ ಒಂದೇ ಬಯಕೆ, ಒಂದೇ ವರ ಅಂತ ಬರ್ತದೆ, ಬಟ್ ಇಂಗ್ಲಿಷ್ ಅಲ್ಲಿ ಬರ್ತದೆ. ಬಟ್ ಒನ್ ಥಿಂಗ್ ಐ ಹ್ಯಾವ್ ಆಸ್ಕ್ಡ್ ಫ್ರಮ್ ದ ಲಾರ್ಡ್. ದೇವರಿಂದ ಒಂದೇ ಒಂದು ವಿಷಯವನ್ನ ಕೇಳ್ಕೊಳ್ತಾ ಇದ್ದೇನೆ, ಒಂದು ವಿಷಯ ಕೇಳ್ತಾ ಇದ್ದೇನೆ ನಾನು. ಏನದು ವಿಷಯ? ಒಂದೇ ವಿಷಯ ಏನು, ನನ್ನ ಇಡೀ ಜೀವಿತ ದಿನವೆಲ್ಲ ನಾನು ಎಲ್ಲಿರ್ಬೇಕಂತ ಆಸೆ ಮಾಡ್ತಾ ಇದ್ದೇನೆ, ಯೆಹೋವನ ಮನೆಯಲ್ಲಿ ವಾಸ ಮಾಡ್ತೀನಿ. ಅವನು ಆಕ್ಚುಲಿ ಇರ್ತಾ ಇರೋದು ಅರಮನೆಯಲ್ಲಿ. ಎಲ್ರಿ, ಅವನು ವಾಸ ಮಾಡ್ತಾ ಇರೋದು ಎಲ್ಲಿ? ದಾವೀದನೊಬ್ಬ ಅರಸ, ಆ ಅರಸನು ವಾಸ ಮಾಡ್ತಾ ಇರೋದು ಅರಮನೆಯಲ್ಲಿ. ಬಟ್ ಅವನಿಗೆ ಅರಮನೆಯ ವಾಸ ಇಷ್ಟ ಇಲ್ಲ. ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ ಅರಮನೆ ವಾಸ? ಅಲ್ಲ, ಅರಮನೆಯಲ್ಲಿ ಇರುವುದಂದ್ರೆ ಎಂತ ಸೌಭಾಗ್ಯ ಅಲ್ಲ. ಆದ್ರೆ ಅವನೇನ್ ಹೇಳ್ತಾ ಇದ್ದಾನೆ, ಅರಮನೆಯಲ್ಲಿ ವಾಸ ಮಾಡೋದು ನನಗೆ ಇಷ್ಟ ಇಲ್ಲ, ನನ್ನ ಇಡೀ ಜೀವಮಾನವೆಲ್ಲ ನನ್ನ ದೇವರ ಮನೆಯಲ್ಲಿ ವಾಸ ಮಾಡ್ಬೇಕು. ಎರಡನೇದು, ಆತನ ಪ್ರಸನ್ನತೆ ನಾನು ನೋಡ್ಬೇಕು. ಮೂರನೇದು, ಆತನ ಮಂದಿರದಲ್ಲಿ ನಾನು ಧ್ಯಾನ ಮಾಡ್ಬೇಕು. ಇದೇ ಒಂದು ವಿಷಯವನ್ನ ದೇವರ ಕಡೆ ನಾನು ಕೇಳ್ತಾ ಇದ್ದೆ. ನೋಡ್ರಿ, ಎಂತ ಆಟಿಟ್ಯೂಡ್ ಅವನು.
ಅವನ ಲೈಫಲ್ಲಿ ಅವನು ಏನ್ ಹೇಳ್ತಾ ಇದ್ದಾನೆ, ನಾನು ದೇವರ ಮನೆಯಲ್ಲಿ ವಾಸ ಮಾಡ್ಬೇಕು. ಅರ್ಥ ಮಾಡ್ಕೊಡ್ರಿ, ಇದು ಏನ್ ಹೇಳ್ತಾ ಇದೆ ಅಂದ್ರೆ ಅವನಿಗೆ ದೇವರೊಟ್ಟಿಗೆ ಸಂಬಂಧ ಬೇಕು. ನೆಕ್ಸ್ಟ್ ಅಲ್ಲಿ ಏನ್ ಹೇಳ್ತದೆ, ದಾವೀದನ ಅರ್ಥ ಏನಂದ್ರೆ, ದಾವೀದನ್ ಬಯಸುವುದೇನಂದ್ರೆ ಹಿ ವಾಂಟೆಡ್ ಇಂಟಿಮಸಿ ವಿತ್ ಗಾಡ್. ದೇವರೊಟ್ಟಿಗೆ ಒಂದು ಸಂಬಂಧವನ್ನು ಬಯಸ್ತಾ ಇದ್ದಾನೆ, ದೇವರೊಟ್ಟಿಗೆ ಒಂದು ಅನ್ಯೋನ್ಯತೆಯನ್ನು ಬಯಸ್ತಾ ಇದ್ದಾನೆ. ಇದು ಅದೇ ತೋರಿಸ್ತದಲ್ಲ, ಲೋಕದಾಗ ಇರೋದು ಅರ್ಥ ಏನ, ಲೋಕರೊಟ್ಟಿಗೆ ಸಂಬಂಧ ಬಯಸುವುದು. ಬಟ್ ದಾವೀದನೇನು ಬಯಸ್ತಾ ಇದ್ದಾನೆ, ನನಗೆ ದೇವರೊಟ್ಟಿಗೆ ಸಂಬಂಧ ಬೇಕು. ಯಾಕೆಂದ್ರೆ ಅದೊಂದಿದ್ರೆ ಸಾಕು, ನನಗೇನು ಬೇಡ, ಲೋಕ ಜೊತೆಗೆ ಸಂಬಂಧ ಬೇಡ ನನಗೆ ಜಾಸ್ತಿ. ಅವನು ಹೇಳ್ತಾ ಇದ್ದಾನೆ, ದಾವೀದನಿಗೆ ಬೇಕಾದ ಒಂದು ಅಂಶ ಏನಂದ್ರೆ ದೇವರೊಟ್ಟಿಗೆ ಸಂಬಂಧ. ನೆಕ್ಸ್ಟ್ ನೋಡ್ರಿ, ಅರ್ಥ ಏನು ಗೊತ್ತಾ, ಡೇವಿಡ್ಸ್ ಒನ್ ಥಿಂಗ್, ದೇವರ ಸಂಬಂಧವನ್ನ ಹುಡುಕ್ತಾ ಇದ್ದಾನೆ. ಸೀಕ್ ಅಂತ ಹೇಳಿದ್ರೆ ಆತುರ ಪಡ್ತಾ ಇದ್ದಾನೆ. ಇವತ್ತು ನಮ್ಮ ಆತುರ ಎದರಲ್ಲಿದೆ? ನಾನು ದೇವರೊಟ್ಟಿಗೆ ಸಂಬಂಧ ಜಾಸ್ತಿ ಆಗ್ಬೇಕನ್ನೋ ಆತುರದಲ್ಲಿದೆ, ಅಥವಾ ಲೋಕವನ್ನ ಸಂಪಾದಿಸಬೇಕು, ಲೋಕದಲ್ಲಿ ದೊಡ್ಡ ಹೆಸರು ಮಾಡಬೇಕು, ದೊಡ್ಡ ಮನೆಯನ್ನ ಕಟ್ಟಬೇಕು, ಆಸ್ತಿ ನಮ್ ಒಂದೇ ಬೈಕ್ ಏನಾಗಿದೆ? ನೀವು ಕೇಳ್ರಿ, ನಿಮ್ಗೇನ್ ಆಸೆ? ನನಗೆ ಒಂದೇ ಆಸೆ ರೀ, ಒಂದ್ ಮನೆ ಕಟ್ಟಬೇಕು ಹೇಳ್ತೇವಲ್ಲ ನಾವು ಸ್ವಾಭಾವಿಕವಾಗಿ. ಏನ್ ಆಸೆ ರೀ ನಿಮಗೆ? ನನ್ಗೆ ಒಂದೇ ಆಸೆ ರೀ, ನನ್ನ ಮಗನ ಮದುವೆ ಮಾಡ್ಬೇಕು, ನನ್ನ ಮಗಳ ಮದುವೆ ಮಾಡ್ಬೇಕು. ಅರೆ, ಇದೇ ದೊಡ್ಡ ಆಸೆನಾ ನಿಮ್ದು? ಇದೇ ದೊಡ್ಡ ಆಸೆನಾ? ಈ ಲೋಕದಲ್ಲಿ ದೊಡ್ಡ ಹೆಸರು ಸಂಪಾದಿಸಬೇಕು, ಈ ಲೋಕದಲ್ಲಿ ದೊಡ್ಡ ಮನೆ ಕಟ್ಟಬೇಕು, ಒಳ್ಳೆ ಆಸ್ತಿ ಮಾಡಬೇಕು. ಜನರದ್ದು ಎಲ್ಲರದು ಇದೇ ದೊಡ್ಡ ಆಸೆ ಆಗಿದೆ. ಬಟ್ ದಾವೀದನ ದೊಡ್ಡ ಆಸೆ ಏನಾಗಿದೆ? ದೇವರೊಟ್ಟಿಗೆ ಸಂಬಂಧ ಬೆಳೆಸುವಂಥದ್ದು, ದೇವರೊಟ್ಟಿಗೆ ಹೆಚ್ಚು ಅನ್ಯೋನ್ಯತೆಯಲ್ಲಿ ಇರಬೇಕು. ಇದು ಅವನ ಆಸೆ. ಯಾಕೆ ಅವ್ನಿಗೆ ಗೊತ್ತಿದೆ ಸೀಕ್ರೆಟ್, ಅವನಿಗೆ ರಹಸ್ಯ ಗೊತ್ತಿದೆ. ಏನ್ ಗೊತ್ತಾ? ದೇವರೇ ನನ್ನ ಜೊತೆಗಿದ್ರಿ ಎಲ್ಲ ನನ್ನ ಜೊತೆಗೆ ಇದ್ದಂಗೆ ಅಂತ. ದೇವರನ್ನೊಟ್ಟಿಗಿದ್ರಿ ಎಲ್ಲ ಇದ್ದಂಗೆ ಅಲ್ರಿ. ಯಾಕೆ ಇಡೀ ವಿಶ್ವನೇ ದೇವ್ರದ್ದು. ದೇವರೇ ನನ್ನ ಜೊತೆಗಿದ್ರೆ ದೇವ್ರು ಎಲ್ಲವನ್ನು ಕೊಡದೇ ಇರ್ತಾನ? ಅರ್ಥ ಮಾಡ್ಕೊಡ್ರಿ, ಇವತ್ತು ನಾನೊಬ್ಬ ಆರೋಗ್ಯವಂತ ವಿಶ್ವಾಸಿ, ಆರೋಗ್ಯವಂತ ನಾಯಕನಾಗ್ಬೇಕಾದ್ರೆ ನನ್ನ ಸಂಬಂಧ ದೇವರೊಟ್ಟಿಗೆ ಏನಿರ್ಬೇಕು? ಸರಿ ಇರ್ಬೇಕು. ನಮ್ಮ ಸಂಬಂಧ ಮನುಷ್ಯರೊಟ್ಟಿಗೆ ಹೆಂಗಿದೆ ಗೊತ್ತಿಲ್ಲ, ಅದ್ರ ನೆಕ್ಸ್ಟ್ ಮುಂದಿನ ವಾರ ಹೇಳ್ತೇನೆ ನಿಮ್ಮನ್ನ. ಆದ್ರೆ ನಮ್ಮ ಸಂಬಂಧ ದೇವರೊಟ್ಟಿಗೆ ಹೆಂಗಿರ್ಬೇಕಂದ್ರೆ ಬಹಳ ಚೆನ್ನಾಗಿರ್ಬೇಕು. ಇವತ್ತು ನೀವು ಜಸ್ಟ್ ನಿಮಗೆ ನೀವು ಪ್ರಶ್ನೆ ಮಾಡ್ರಿ, ನಂದು ದೇವ್ರ ಸಂಬಂಧ ಸರಿ ಇದೆಯಾ? ನೆಕ್ಸ್ಟ್ ಹೇಳ್ತೇನೆ, ನಾನು ದೇವರೊಟ್ಟಿಗೆ ಸಂಬಂಧ ಸರಿ ಇರ್ಬೇಕಾದ್ರೆ ಏನೇನ್ ನಾನು ಮಾಡ್ಬೇಕು ಮುಂದೆ ನಿಮ್ಗೆ ನಾನು ಹೇಳ್ತೇನೆ. ಸೊ ಇವನೇನ್ ಮಾಡ್ತಾ ಇದ್ದಾನೆ ಅಂದ್ರೆ ದೇವರೊಟ್ಟಿಗೆ ಸಂಬಂಧವನ್ನ ಬಯಸ್ತಾ ಇದ್ದಾನೆ, ಬೇರೆ ಏನನ್ನು ಕೇಳ್ತಾ ಇಲ್ಲ. ದೇವರೊಟ್ಟಿಗೆ ಸಂಬಂಧ. ಅವನ ಲೈಫಲ್ಲಿ ಏನು ಅವಶ್ಯಕತೆ ಇಲ್ಲ. ಅವನಿಗೆ ಒಂದು ವಿಷಯವನ್ನ, ಒಂದೇ ವರವನ್ನ ದೇವರಿಂದ ನಾನು ಕೇಳ್ಕೊತಾ ಇದ್ದೇನೆ. ಅದೇನಂತ ಹೇಳಿದ್ರೆ ದೇವರ ಮನೆಯಲ್ಲಿ ವಾಸ ಮಾಡುವುದಕ್ಕೂ 3 ವಿಷಯ ಹೇಳ್ತಾನೆ. ಒಂದು, ದೇವರ ಮನೆಯಲ್ಲಿ ವಾಸ ಮಾಡುವುದು. ಎರಡನೇದು, ಆತನ ಪ್ರಸನ್ನತೆಯನ್ನು ನೋಡೋದು. ಮೂರನೇದು, ಆತನ ಮಂದಿರದಲ್ಲಿ ಧ್ಯಾನ ಮಾಡೋದು. ಅರ್ಥ ಮಾಡ್ಕೊಡ್ರಿ, ಇವು 3 ನಮ್ಮ ಆಸೆ ಬಯಕೆ ಆಗ್ಬೇಕು. ನಮಗೆ ವಾರಕ್ಕೊಂದ್ಸರಿ ಚರ್ಚಿಗೆ ಬರೋಕೆ ಬೇಜಾರ. ಅವನೇ ಹೇಳ್ತಾ ಇದ್ದಾನೆ, ಇಡೀ ಲೈಫ್ ಚರ್ಚಲ್ಲೇ ಕಳಿಬೇಕು ನನಗೆ ಅನಿಸ್ತದ ಅಂತ. ಅರ್ಥ ಮಾಡ್ಕೊಡ್ರಿ, ಆತನ ಮಂದಿರ, ದೇವರನ್ನು ಆರಾಧಿಸುವಂತ ಸ್ಥಳ, ಅಲ್ಲಿರ್ಬೇಕಂತ ಆತನ ಬಯಸ್ತಾ ಇದ್ದಾನೆ. ನಿಮಗೆ ಗೊತ್ತಿಲ್ಲ ಪ್ರಿಯರೇ, ನಿಮಗಿದು ಜಸ್ಟ್ ಕಟ್ಟಡವಾಗಿ ಕಾಣ್ತಾ ಇದೆ, ಬಟ್ ಇಲ್ಲಿ ಆ ದೇವರ ಉಪಸ್ಥಿತಿ ಇರ್ತದೆ. ಸುಮ್ಮನೆ ನಾವು ಇದಕ್ಕೆ ಕುಂಬಾರನ ಮನೆ ಅಂತ ಕರೀತಾ ಇಲ್ಲ. ಕುಂಬಾರನ ಮನೆ ಅಂದ್ರೆ ಯೆರೆಮೀಯ ಪುಸ್ತಕದಲ್ಲಿ ಬರೆದಿದೆ. ದೇವರು ತನ್ನ ಸೇವಕನಿಗೆ ಹೇಳ್ತಾನೆ, ನೀನು ಕುಂಬಾರನ ಮನೆಗೆ ಹೋಗು, ಅಲ್ಲಿ ನಾನು ನಿನ್ನ ಸಂಗಡ ಮಾತನಾಡ್ತೇನೆ. ನನ್ನ ಸ್ವರ ಕೇಳಿಸುದು ಎಲ್ಲಿ ಗೊತ್ತಾ? ಕುಂಬಾರನ ಮನೆಯಲ್ಲಿ. ಅಂದ್ರೆ ದೇವರ ಸ್ವರ ಕೇಳಿಸಿಕೊಳ್ಳುವ ಸ್ಥಳ. ಅದಕ್ಕಾಗಿ ಇದನ್ನ ನಾವು ಲಾಕ್ ಮಾಡೋದಿಲ್ಲ ಯಾವಾಗಲೂ. 24 ಇದು ದಿನದ 365 ದಿನನೂ ಕೂಡ ಓಪನ್ ಇರ್ತದೆ ಚಾವಿ. ಯಾವಾಗಾದ್ರೂ ಬಂದು ನೀವೇನ್ ಮಾಡ್ಬೋದು? ಆತನ ಮಂದಿರದಲ್ಲಿ ಬಂದು ಧ್ಯಾನ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು. ಯಾಕೆ? ಆತನೊಟ್ಟಿಗೆ ಸಂಪರ್ಕಿಸುವಂತ ಸ್ಥಳ, ಯಾವಾಗಲೂ ಆತನ ಪ್ರಸನ್ನತೆ ಇರುವಂತ ಸ್ಥಳ, ದೇವ ಜನರೆಲ್ಲರೂ ಒಟ್ಟಾಗಿ ಸೇರಿ ಕೂಡಿ ಆರಾಧಿಸುವಂತ ಸ್ಥಳ, ಅಲ್ಲಿ ಆತನ ಉಪಸ್ಥಿತಿ ಇರ್ತದೆ. ಸೊ ಅದಕ್ಕಾಗಿ ಅವನು ಹೇಳ್ತಾ ಇದ್ದಾನೆ, ಯಾವಾಗಲೂ ನಾನು ಎಲ್ಲಿರ್ಬೇಕಂತ ಇಷ್ಟಪಡ್ತಾ ಇದ್ದೇನೆ ಅಂದ್ರೆ ದೇವರ ಮನೆಯಲ್ಲಿರ್ಬೇಕು, ದೇವರ ಮನೆಯಲ್ಲಿರ್ಬೇಕು. ನೋಡ್ರಿ, ಅವನು ಒಂದೇ ಆಸೆ. ಅವನು ತನಗೋಸ್ಕರ ಆಸೆ ಪಡ್ತಾ ಇಲ್ಲ, ದೇವರಿಗಾಗಿ ಆಸೆ ಪಡ್ತಾ ಇದ್ದಾನೆ. ನಾವು ನೋಡ್ತೇವೆ, ಇದು ನಿಮ್ಮ ಆಸೆ ಆಗಿದೆಯಾ? ಹಾಗಾದ್ರೆ ನಿಮ್ಮ ಒಂದೇ ಬಯಕೆ ಏನು? ನೆಕ್ಸ್ಟ್ ನೋಡ್ರಿ, ಕಿಂಗ್ ಸೌಲ್ ಒಬ್ಬ ಸೌಲರ್ ಇದ್ದ.
ಯಾರಿದ್ರು? ಅರಸನಾದ ಸೌಲ. ಇವನು ಒಂದೇ ಆಸೆ ಇತ್ತು, ಏನ್ ಹೇಳ್ರಿ? ಇವನೊಂದು ಆಸೆ ಇತ್ತು, ಏನ್ ಗೊತ್ತಾ? ತನ್ನ ಸಿಂಹಾಸನ ಯಾರಿಗೂ ಹೋಗ್ಬಾರ್ದು. ಏನ್ರಿ? ತನ್ನ ಪೊಸಿಷನು ಯಾರಿಗೂ ಹೋಗ್ಬಾರ್ದು. ತಾನು ಸತ್ತ ಮೇಲೆ ಯಾರಾಗಬೇಕು ನೆಕ್ಸ್ಟ್ ಅರಸ? ಯಾರಾಗಬೇಕು ಹೇಳ್ರಿ ಜೋರಾಗಿ? ತನ್ನ ಮಗನೇ ಆಗ್ಬೇಕು. ಇದು ಯಾರ ಆಸೆ? ಹಾ, ಇದೇನ್ ತೋರಿಸ್ತದೆ ಹೇಳ್ರಿ? ಏನ್ ತೋರಿಸ್ತದೆ ಇದು? ಆಸೆ. ಎದ್ರ ಆಸೆ? ಅಧಿಕಾರದ ಆಸೆ. ಇದೊಂದೇ ಅವನಿಗೆ ಆಸೆ. ಅದಕ್ಕಾಗಿ ದಾವೀದನನ್ನು ಕೊಲ್ಲಲಿಕ್ಕೂ ಪ್ರಯತ್ನ ಪಟ್ಟ ಅವನು. ಹೌದಾ? ಯಾಕೆ ಅವನು ಒಂದ ಆಸೆ ಏನಿತ್ತು? ನನ್ನ ಪೊಸಿಷನ್ ಯಾರಿಗೂ ಹೋಗ್ಬಾರ್ದು. ತಿಳ್ಕೊಡ್ರಿ, ನಿಮ್ಗೆ ಅದೇ ಆಸೆ ಇರ್ತದಲ್ಲ? ನನ್ನ ಆಸ್ತಿ ಯಾರಿಗೂ ಹೋಗ್ಬಾರ್ದು. ಯಾರಿಗೂ ಹೋಗ್ಬೇಕು ನನ್ನ ಆಸ್ತಿ? ನಮಗೆ ಆಗ್ಬೇಕು, ನನ್ನ ಮಕ್ಕಳಿಗೆ ಆಗ್ಬೇಕು. ಅದ್ರಾಗ ಒಂದ್ ಸ್ವಲ್ಪ ದೇವ್ರಿಗೆ ಕೊಡ್ರಿ. ಪಾಸ್ಟರ್ ಏನ್ರಿ ಅಷ್ಟು ಕಷ್ಟಪಟ್ಟಿದ ಆಸ್ತಿ ಹೆಂಗ್ ಕೊಡಕ್ ಬರ್ತದೆ ಅಲ್ಲ? ಯಾಕೆಂದ್ರೆ ನಮ್ಗೆ ಒಂದೇ ಆಸೆ, ನಂದೆಲ್ಲ ನನ್ನ ಮಕ್ಕಳು ಅನುಭವಿಸ್ಬೇಕು, ಅಂದ್ರೆ ನನ್ನಲ್ಲೇ ಇರ್ಬೇಕೆಲ್ಲ, ನಾನು ಅನ್ನೋದು. ಇದು ನಿಮ್ಗೆ ಗೊತ್ತಾ? ಸೌಲನ ಸ್ಪಿರಿಟ್ ಇದು. ನನಗಾಗ್ಬೇಕು. ಅರೆ ಯೋಬ ಹೆಂಗಿದನ್ ಗೊತ್ತಾ? ಎಲ್ಲವೂ ದೇವರೇ ಕೊಟ್ಟ, ಎಲ್ಲವೂ ದೇವರೇ ಇಸ್ಕೊಂಡ. ಹಂಗೆ ಯಾರೂ ಇಲ್ಲಲ್ಲ. ನನಗೆ ಆಶ್ಚರ್ಯ ಆಗ್ತದೆ, ಆದಿ ಸಭೆ ಹೆಂಗಿರ್ಬೋದಲ್ಲ? ಒಂದ್ ವೇಳೆ ನಾವು ಅಲ್ಲಿದ್ರೆ ನಮ್ಗೆ ಎಷ್ಟು ನಾಚಿಕೆ ಆಗ್ತಿತ್ತೇನೋ ಆ ಸಭೆಯಲ್ಲಿ ನಾವು ಇದ್ದಿದ್ರೆ. ಯಾವುದು ಆದಿ ಸಭೆ? ಯಾರು? ಪೇತ್ರ, ಯೋಹಾನ, ಯಾಕೋಬ ಇದ್ರಲ್ಲ, ಆ ಸಭೆದಾಗ ಏನಾರು ನಾವು ವಿಶ್ವಾಸಿಗಳಾಗಿದ್ರೆ ನಾವು ನಾಚಿಕೆ ಆಗ್ತಿದ್ದೇನು? ಯಾಕೆ ಹೇಳ್ರಿ? ಅವ್ರು ತಮ್ಮ ಹೊಲವನ್ನ ಮಾರಿ ದುಡ್ಡು ತರ್ತಾರೆ. ನಾವು ಮಾರಂದ್ರೆ ಏನ್ ಮಾಡ್ತಿದ್ವಿ ನಾವು ಅವಾಗ? 10 ಗುಂಟೆ ಜಾಗ ಇದೆ, 1 ಗುಂಟೆ ಮಾರಂದ್ರೆ ಏನ್ ಮಾಡ್ತಿದ್ವಿ ನಾವು ಅವಾಗ? ಅಯ್ಯೋ ದೇವ್ರೆ, ಈ ಸಭೆ ಯಾರಿಗ್ ಬೇಕು ಮಾರಾಯ? ಯೇಸು ಯಾರಿಗ್ ಬೇಕು ಮಾರಾಯ? ಓಡ್ತಿದ್ದಿಲ್ಲ ನಾವು? ಹೆಂಗ್ ಓಡ್ತಿದ್ವಿ ನಾವು? ಪಾಪ ಅನನೀಯ ಸಫರ ಏನ್ ತಪ್ಪು ಮಾಡಿದ್ರಿ? ಅವರು ಹೊಲ ಮಾರಿದ್ರು, ಒಂದ್ ಅರ್ಧ ಇಟ್ಕೊಂಡ್ರೆ ಅಷ್ಟೇ, ಸತ್ತೇ ಹೋದ್ರು ಅವ್ರು. ನಾವು ಸಭೆಗೆ ಓಡುತ್ತಿದ್ರಲ್ಲ, ನಾವು ನಮಗ್ ಬೇಡನೇ ಬೇಡ ಈ ಸಭೆ ಅಂತ. ಆಸ್ತಿ ಮಾರ್ಬೇಕಾ? ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ದೇವರಿಗಿಂತ ದೊಡ್ಡದು ಏನೂ ಇಲ್ಲ. ಬಟ್ ನಾವೇನಂತೇವಿ? ನಮ್ಮ ಆಸ್ತಿಗಿಂತ ದೇವ್ರೇ ದೊಡ್ಡವನಲ್ಲ. ಕಷ್ಟಪಟ್ಟು ದುಡ್ದಿದ್ದ ಆಸ್ತಿ ರೀ, ಹೆಂಗ್ ಕೊಡಕ್ ಬರ್ತದೆ? ನಿಮಗೆ ಯಾರಿಗೂ ಕೊಡಂತ ಹೇಳ್ತಾ ಇಲ್ಲ ನಾನು. ನಮ್ಮ ಆಸೆ ಏನು? ಒಂದೇ ಅಂತ ಹೇಳ್ತಾ ಇದೆ. ನಮ್ಮ ಒಂದೇ ಬೈಕ್ ಏನು? ಲೋಕ ಸಂಪಾದಿಸ್ಬೇಕು. ಲೋಕದ ದೇವರ ವಾಕ್ಯ ಹಂಗೆ ಹೇಳುದಿಲ್ಲ, ಮೊದಲು ಸ್ಥಾನ ದೇವರ ರಾಜ್ಯಕ್ಕೆ ಕೊಡು. ಮೊದಲು ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ತವಕ ಪಡ. ಅಂದ್ರೆ ನಿನ್ನ ಮೊದಲನೇ ಬಯಕೆ ಏನಾಗ್ಬೇಕು? ದೇವರಾಗ್ಬೇಕು. ಸೆಕೆಂಡ್ ಅದು ಆಸ್ತಿ ಅಂತಸ್ತು. ಬಟ್ ನಮ್ದು ಫಸ್ಟ್ ಆಸ್ತಿ ಅಂತಸ್ತು, ಸೆಕೆಂಡ್ ದೇವರು. ನೀವು ಏನ್ ಮಾಡ್ಬೇಡಿ, ನಿಮ್ಮ ಹಾರ್ಟ್ ಅನ್ನ ಟೆಸ್ಟ್ ಮಾಡ್ರಿ. ನಿಮಗೇ ಗೊತ್ತಾಗ್ತದೆ ನಾವು ದೇವರಿಗೆ ಯಾವ ಸ್ಥಾನ ಇಚ್ಚಿದ್ದೇವೆ. ದಾವೀದ್ ಹೇಳ್ತಾನೆ, ನನಗೆ ಫಸ್ಟ್ ಸ್ಥಾನ ಏನಾಗ್ಬೇಕಂದ್ರೆ ದೇವರು. ನೋಡ್ರಿ, ಅವನು ತನ್ನ ಪೊಸಿಷನ್ಗೋಸ್ಕರ ವೇಟ್ ಮಾಡ್ತಾ ಇದ್ದ. ನಾನು ಒಂದ್ ಹೇಳ್ತೇನೆ ನೋಡ್ರಿ, ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ಈ ಜೀವನ್ ಜ್ಯೋತಿ ಚರ್ಚಲ್ಲಿ ಪಾಸ್ಟರ್ ಆಗಿರ್ಬೋದು, ಆದ್ರೆ ನನ್ನ ಮಗನೇ ನೆಕ್ಸ್ಟ್ ಪಾಸ್ಟರ್ ಆಗ್ಬೇಕನ್ನುವಂತ ದುರಾಸೆ ನಂಗಿಲ್ಲ. ಗೊತ್ತಾ ನಿಮ್ಗೆ? ಅವನ ಕರೆ ಏನಿದೆ ಅದು ಆಗ್ಬೇಕು. ಅವನೇ ನೆಕ್ಸ್ಟ್ ಪಾಸ್ಟರ್ ಆಗ್ಬೇಕಂದ್ರೆ ಏನಾಗ್ತದೆ ಹೇಳ್ರಿ? ಇದು ಆಸೆ ಅಲ್ಲ, ಇದೊಂಥರ ದುರಾಸೆ. ಯಾರೇ ದೇವ್ರು ಯಾರನ್ನೇ ನೇಮಿಸ್ಲಿ ಅವ್ರಿಗೆ ನಾವು ಬಿಟ್ಕೊಡಕ್ ರೆಡಿ ಇದ್ದೇವೆ. ಯಾಕೆಂದ್ರೆ ನಂದಲ್ಲ ಇದೆ, ದೇವರ ರಾಜ್ಯ, ದೇವರದಿದೆ. ಸತ್ಯವಾಗಿ ಹೇಳ್ತೇನೆ, ನಾನು ಪುಲ್ಪಿಟ್ ಮೇಲೆ ಸುಳ್ಳು ಹೇಳುದು. ನನ್ನ ಮಗನೇ ನೆಕ್ಸ್ಟ್ ಪಾಸ್ಟರ್ ಆಗ್ಬೇಕು ಅನ್ನೋಂಥ ಆಸೆ ನಂಗಿಲ್ಲ. ಈ ದೇವರು ಯಾರನ್ನು ನಿಲ್ಲಿಸ್ತಾರ ಅವ್ರಿಗೆ ಬಿಟ್ಕೊಡಕ್ ನಾ ರೆಡಿ ಇದ್ದೇವೆ. ಯಾಕೆಂದ್ರೆ ಸತ್ತ ಮೇಲೆ ಏನ್ ತಗೊಂಡು ಹೋಗ್ತೀರಿ ಹೇಳ್ರಿ? ಏನ್ ತಗೊಂಡು ಹೋಗ್ತೀರಿ? ನೀವು ಸತ್ತಾಗ ನಿಮ್ ಜೊತೆಗೆ ಏನ್ ಬರ್ತದೆ? ಏನು ಬರೋದಿಲ್ಲ. ನಿನಗೂ ದೇವರೊಟ್ಟಿಗಿರೋ ಸಂಬಂಧ ಮಾತ್ರ ಬರ್ತದೆ. ನೀನ್ ದೇವರೊಟ್ಟಿಗೆ ಎಂತ ಸಂಬಂಧದಲ್ಲಿದ್ದೆ ಅದೊಂದೇ ಬರ್ತದೆ ನೀನ್ ಸತ್ತ ಮೇಲೆ. ನಿನ್ನ ಹಣ, ನಿನ್ನ ಆಸ್ತಿ, ಅಂತಸ್ತು ಏನ್ ನೀನ್ ಗಳಿಸಿದಿ ನಿನಗಾಗಿ ಯಾವ್ದು ನೆಟ್ಟಿಗೆ ಬರೋದು. ಅದಕ್ಕಾಗಿ ದಾವೀದ್ ಹೇಳೋದು, ನನ್ನ ಅರಮನೆ ನಂಗೆ ಇಷ್ಟ ಇಲ್ಲ, ದೇವರ ಆಲಯದಲ್ಲಿ ಇರೋದು ಇಷ್ಟ ನನಗೆ. ಆದ್ರೆ ಇವತ್ತು ಜನರಿಗೆ ಏನಾಗಿದೆ ಅಂದ್ರೆ, ದೇವರಿಗಿಂತ ವಸ್ತು ಬಹಳ ಇಂಪಾರ್ಟೆಂಟ್, ದೇವರಿಗಿಂತ ವಸ್ತು ಇಂಪಾರ್ಟೆಂಟ್, ಲೋಕ ಇಂಪಾರ್ಟೆಂಟ್, ಅದ್ರ ಹಿಂದೆ ಓಡ್ತಾ ಇದ್ದಾರೆ. ಬಟ್ ಸೌಲ್ ಹಂಗ್ ದಾವೀದ್ ಹಂಗ್ ಮಾಡ್ಲಿಲ್ಲ. ಒಂದೇ ಆಸೆ ಏನು? ಓಕೆ, ನೆಕ್ಸ್ಟ್ ನೋಡ್ರಿ, ಒಂದೇ ಆಸೆ ಏನು? ದೇವರ ಮಂದಿರದಲ್ಲಿ
ವಾಸ ಮಾಡುವುದು. ಓಕೆ, ಇಲ್ಲಿ ನಾವು ನೋಡೋಣ 4ನೇ ವಚನ ಮತ್ತೊಂದ್ಸಾರಿ. ನೆಕ್ಸ್ಟ್ 4ನೇ ವಚನ ಏನ್ ಹೇಳ್ತದೆ ಹೇಳ್ರಿ? ಇಂಗ್ಲಿಷ್. ಜೀವಮಾನದಲ್ಲೆಲ್ಲ ಹಾ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಹಾ ಆತನ ಪ್ರಸನ್ನತೆಯನ್ನು ನೋಡುವುದು, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದು, ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರಿಸುವುದು. ಕೇಳಿಕೊಂಡು ಅಂದ್ರೆ ಏನ್ ಗೊತ್ತಾ? ಇಂಗ್ಲಿಷಲ್ಲಿ ಬರೆದಿದೆ, ಐ ಹ್ಯಾವ್ ಆಸ್ಕ್ಡ್ ಒನ್ ಥಿಂಗ್ ಫ್ರಮ್ ದ ಲಾರ್ಡ್. ದೇವರಿಂದ ಒಂದು ವಿಷಯವನ್ನ ಕೇಳ್ತಾ ಇದ್ದೇನೆ. ಕೇಳೋದ ಅರ್ಥ ಏನ್ ಗೊತ್ತಾ? ನಿನ್ನ ಸಂಬಂಧ ಹೆಂಗೆ ಪ್ರಾರಂಭ ಆಗ್ತದೆ ದೇವರೊಟ್ಟಿಗೆ, ನಿಮ್ಮ ರಿಲೇಶನ್ಶಿಪ್ ಹೆಂಗೆ ಗಟ್ಟಿ ಆಗ್ತದೆ ಗೊತ್ತಾ? ಫಸ್ಟ್ ಅವ್ನು ಮಾಡಿದ್ದೇನಂದ್ರೆ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡ. ಹೌದಾ? ಕೇಳಿಕೊಳ್ಳೋದ ಅರ್ಥ ಏನು? ಹೆಂಗ್ ಕೇಳ್ತಾನೆ? ಹೋಟೆಲ್ನಾಗ ಆರ್ಡರ್ ಮಾಡ್ದಂಗೆ ಮಾಡ್ತಾನ? ಇಲ್ಲ. ಹೆಂಗೆ ಕೇಳೋದು ಅಂತೀನಿ? ಕೇಳೋದು ಎದರಿಂದ ಬರ್ತದೆ? ಎದರಿಂದ? ಈಗ ನೀವು ದೇವ್ರಿಗೆ ಎದರಿಂದ ಕೇಳ್ತೀರಿ? ಜೋರಾಗಿ ಹೇಳ್ರಿ ಅದನ್ನೇ. ಜೋರಾಗಿ ಹೇಳ್ರಿ. ಫಸ್ಟ್ ಅವನು ದೇವರೊಟ್ಟಿಗೆ ಸಂಬಂಧ ಹೆಂಗೆ ಪ್ರಾರಂಭ ಮಾಡಿದ ಅಂದ್ರೆ ಪ್ರಾರ್ಥನೆ ಒಟ್ಟಿಗೆ ಪ್ರಾರಂಭ ಮಾಡ್ತಾನೆ. ನೀವು ಅನ್ಕೊಂಡ್ರಿ ಪ್ರಾರ್ಥನೆ ಅಂದ್ರೆ ಯಾವಾಗೂ ಒಂದ್ಸರಿ ಪ್ರಾರ್ಥನೆ ಬಗ್ಗೆ ಹೇಳ್ತಾ ಇಲ್ಲ ನಾನು. ಎಂತ ಪ್ರಾರ್ಥನೆ ಬಗ್ಗೆ ಹೇಳ್ತಾ ಇದ್ದೀನಿ? ಓಕೆ ನೋಡ್ರಿ, ಫಸ್ಟ್ 4ನೇ ವಚನದಲ್ಲಿ ನಾವು ನೋಡ್ತೇವೆ ಅವನು ಪ್ರಾರ್ಥನೆ ಮಾಡಕ್ ಪ್ರಾರಂಭಿಸಿ. ನಾನು ಹೇಳೋದೇನು ಗೊತ್ತಾ? ಪ್ರತಿ ದಿವಸ ನಾವು ದೇವರ ಕಡೆಗೆ ಕೇಳಿಕೊಳ್ಬೇಕು. ಎವ್ರಿ ಡೇ ನನಗೂ ದೇವರಿಗೆ ಸಂಬಂಧ ಜಾಸ್ತಿ ಆಗ್ಬೇಕಂದ್ರೆ ನಾನು ಒಟ್ಟೊಟ್ಟಿಗೆ ಸಮಯ ಕಳಿಬೇಕು ಅಂತ. ನೀವು ಹೇಳ್ರಿ, ನಿಮ್ಗೆ ಆಸೆ ಇದೆಯಾ ದೇವರೊಟ್ಟಿಗೆ ನಿಮ್ಮ ಅನ್ಯೋನ್ಯತೆ ಜಾಸ್ತಿ ಇರ್ಬೇಕು, ಸಂಬಂಧ ಜಾಸ್ತಿ ಇರ್ಬೇಕು, ಗಟ್ಟಿ ಇರ್ಬೇಕಂತ? ಎಷ್ಟು ಜನ ಬಯಸ್ತೀರಿ? ಈಗ ನೋಡ್ರಿ, ನಮ್ಗೆ ಇಲ್ಲಿದ್ದವ್ರು ಎಲ್ಲರಿಗೂ ಸಂಬಂಧ ಇದೆಯಾ? ಇದೆಯಲ್ಲ? ಎಲ್ಲರಿಗೂ ಸಂಬಂಧ ಇದೆ. ಸಹೋದರ ಸಹೋದರಿ ಸಂಬಂಧ ಇದೆ, ಇದೆಯಾ? ಓಕೆ, ಈಗ ಉದಾಹರಣೆಗೆ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್, ಈಗ ನನಗೂ ನನ್ನ ಹೆಂಡತಿಗಿರುವಷ್ಟು ಸಂಬಂಧ ನಿಮ್ ಜೊತೆಗಿದೆಯಾ? ಯಾಕಿಲ್ಲ? ಈಗ ನನಗೆ ನನ್ನ ವೈಫ್ ಒಟ್ಟಿಗಿರುವಷ್ಟು ಗಟ್ಟಿಯಾದಂತ ಅನ್ಯೋನ್ಯತೆ ನಿಮ್ ಜೊತೆಗಿದೆಯಾ? ಯಾಕಿಲ್ಲ? ಯಾಕಿಲ್ಲ? ಎಸ್, ಜೊತೆಗಿರುವುದಿಲ್ಲ. ಅದಕ್ಕೆ ಏನಿಲ್ಲ, ಇಷ್ಟು ಸಂಬಂಧ ಇಲ್ಲ. ಬಟ್ ದೇವ್ರು ಬಯಸೋದೇನು ಗೊತ್ತಾ? ಗಂಡ ಹೆಂಡತಿಗಿಂತಲೂ ಗಟ್ಟಿಯಾದ ಸಂಬಂಧ ನಮ್ ದೇವರೊಟ್ಟಿಗಿರ್ಬೇಕ. ಹಾಗಾದ್ರೆ ನನಗೂ ದೇವರೊಟ್ಟಿಗೆ ಸಂಬಂಧ ಗಟ್ಟಿ ಆಗ್ಬೇಕಾದ್ರೆ ನಾನೇನ್ ಮಾಡ್ಬೇಕೀಗ? ದೇವ್ರ ಜೊತೆಗೆ ಜಾಸ್ತಿ ಸಮಯ ಕೊಡಬೇಕು. ಪಕ್ಕದವ್ರಿಗೆ ಹೇಳ್ರಿ, ಎಷ್ಟು ಕೊಡ್ತಾ ಇದೀವಿ ಕೇಳ್ರಿ. ಏನಂತ ಹೇಳಿದ್ರು? ಇಲ್ಲಿ ಏನ್ ಹೇಳ್ತಾ ಇದೆ? ನನ್ನ ಸಂಬಂಧ ದೇವರೊಟ್ಟಿಗೆ ಹೆಚ್ಚಾಗ್ಬೇಕಾದ್ರೆ ನಾನು ದೇವರೊಟ್ಟಿಗೆ ಸಮಯ ಕಳಿಬೇಕು. ಎದ್ರಲ್ಲಿ ಕಳಿತೀರಿ? ಪ್ರಾರ್ಥನೆಯನ್ನು. ಹೌದಾ? ಆತನೊಟ್ಟಿಗೆ ಸಮಯ ಕಳೆಯುವಾಗ ಮಾತ್ರ ಏನಾಗ್ತದೆ? ನನಗೂ ದೇವರಿಗೂ ಸಂಬಂಧ ಗಟ್ಟಿ ಆಗ್ತದೆ. ಬಟ್ ನಾನು ಅದು ಮಾಡೋದಿಲ್ವೇ? ಸುಮ್ಮನೆ ದೇವ್ರೇ ನಾನು ನಿನ್ನ ಪ್ರೀತಿಸ್ತೀನಿ. ಅರೆ, ನಿನ್ ಪ್ರೀತಿ ತೋರಿಸುದು ಎದ್ರಾಗೆ? ಜೊತೆಗಿರ್ಬೇಕಲ್ಲ. ಈಗ ಗಂಡ ಹೆಂಡತಿಗೂ ನಾನು ಭಾಳ ಪ್ರೀತಿ ಮಾಡ್ತೇನೆ ಅಂತೇಳಿ ವರ್ಷಗಟ್ಟಲೆ ಬರುವುದೇ ಇಲ್ಲ ಮನೆಗೆ. ಅದೇನು ಪ್ರೀತಿಯನಾ? ಪ್ರೀತಿ ಅಂದ್ರೆ ಏನು? ನೀನು ಜೊತೆಗಿರುವುದು. ಕರೆಕ್ಟಾ? ಜೊತೆಗಿದ್ರೆ ಅದು ಪ್ರೀತಿ ಅಲ್ಲ. ಹಾಗಾದ್ರೆ ಈಗ ನೀನು ದೇವರೊಟ್ಟಿಗೆ ನಿನ್ನ ಸಂಬಂಧ ಗಟ್ಟಿ ಆಗ್ಬೇಕಾದ್ರೆ ಫಸ್ಟ್ ಸ್ಟೆಪ್ಪೇ ನೀನು ದೇವರೊಟ್ಟಿಗೆ ಸಮಯ ಕಳಿಬೇಕು. ಪ್ರಾರ್ಥನೆಯಲ್ಲಿ ಎವ್ರಿ ಡೇ, ಪ್ರತಿ ದಿವಸ. ಇವತ್ತು ಜನರಲ್ಲಿ ಎಲ್ಲ ಇದೆ, ಎಲ್ಲಕ್ಕೂ ಇಂಟ್ರೆಸ್ಟ್ ಇದೆ, ಆದ್ರೆ ವೈಯಕ್ತಿಕ ಪ್ರಾರ್ಥನೆ ಮಾಡಂದ್ರೆ ಮಾತ್ರ ಇಂಟ್ರೆಸ್ಟ್ ಇಲ್ಲ. ಏನ್ ಮಾಡ್ತದೆ? ಬೋರ್. ದೇವರೊಟ್ಟಿಗೆ ಸಮಯ ಕಳೆದಂದ್ರೆ ಬೋರ್. ನಾನು ಹೇಳ್ತೇನೆ, ಎಲ್ಲಿ ತನಕ ನಾನು ನೀನು ದೇವರೊಟ್ಟಿಗೆ ಸಮಯ ಕಳೆಯೋದಿಲ್ವೋ ಅಲ್ಲಿ ತನಕ ನನಗೂ ನಿನಗೂ ದೇವರ ಸಂಬಂಧ ಗಟ್ಟಿ ಆಗುವುದಿಲ್ಲ. ಅರ್ಥ ಆಯ್ತಾ? ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ, ನೀವು ಏನಾಗ್ಬೇಕಂದ್ರೆ ದೇವರೊಟ್ಟಿಗೆ ಸಂಬಂಧ. ನೋಡ್ರಿ, ಅವನು ಆಲ್ರೆಡಿ ಅರಸ, ಆಲ್ರೆಡಿ ಒಬ್ಬ ಕಿಂಗ್. ಅವನು ಆರಾಮ್ಸರಿ ಅರಮನೆಯಲ್ಲಿ ರಾಣಿ ಜೊತೆಗೆ ವಾಸ ಮಾಡೋದು ಬಿಟ್ಟು ಅವನಿಗೆ ಏನ್ ಮನಸ್ಸಿದೆ? ನಾನು ದೇವರೊಟ್ಟಿಗೆ ವಾಸ ಮಾಡ, ದೇವ್ರ ಜೊತೆಗೆ ಇರ್ಬೇಕು. ನೋಡ್ರಿ, ಅವನು ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನು? ಒಂದು ದಿವಸ ಹೇಳ್ತಾ ಇಲ್ಲವ, ನನ್ನ ಜೀವಮಾನವೆಲ್ಲ. ನಮಗೆ ಒಂದು ಭಾನುವಾರ ಬಂದು ಕೂತ್ಕೊಳಕ್ಕಾಗಲ್ಲ. 2 ತಾಸು, 2 ತಾಸದಲ್ಲಿ ಒಂದು ಅರ್ಧ ಗಂಟೆ 1 ತಾಸು ನಿದ್ರೆನೆ ಮಾಡಿರ್ತೇವೆ, ಅರ್ಧ ತಾಸು ಆರಾಧನೆ ಮಾಡಿರ್ತೇವೆ, ಮುಗೀತು. ಅವನು ಹೇಳ್ತಾನೆ, ಜೀವಮಾನವೆಲ್ಲ ಏನ್ ಮಾಡ್ಬೇಕು? ನಾನು ಎಲ್ಲಿರ್ಬೇಕು? ದೇವರ ಮನೆಯಲ್ಲಿ. ಯಾಕೆ ಗೊತ್ತಾ? ಅವನಿಗೆ ಸೀಕ್ರೆಟ್ ಗೊತ್ತಿತ್ತು.
ಯಾಕೆಂದ್ರೆ 1ನೇ ವಚನ ಹೇಳ್ತದೆ, ದೇವರು ನನಗೆ ಬೆಳಕು, ರಕ್ಷಕನಾಗಿದ್ದಾನೆ. ಹೌದಾ? ಅವನಿಗೆ ಅದ್ರ ಸೀಕ್ರೆಟ್ ಗೊತ್ತಿದೆ. 1ನೇ ವಚನ ಅದೇ ಹೇಳ್ತದಲ್ಲ, 27 ಇರ್ತೀನಿ 1 ವಚನ, ಯೆಹೋವನು ನನಗೆ ಬೆಳಕು, ರಕ್ಷಕನಾಗಿದ್ದಾನೆ. ಹಾಗಾಗಿ ನಾನು ಯಾರಿಗೂ ಭಯಪಡುವುದಿಲ್ಲ. ಅವನಿಗೆ ಅದು ಸೀಕ್ರೆಟ್ ಗೊತ್ತಿದೆ. ನಿಮ್ಮ ರಕ್ಷಕ ದೇವರಂತ ನಿಮ್ಗೆ ಗೊತ್ತಿದ್ರೆ ನೀವು ಸುಮ್ಮನೆ ಇರುವುದಿಲ್ಲ, ಅವನ ಜೊತೆಗೆ ಇರ್ಲಿಕ್ಕೆ ಯಾವಾಗಲೂ ಬಯಸ್ತೀರಿ. ನೋಡ್ರಿ, ಇವರು ನನ್ನ ಪತಿ ಅಂತ ಗೊತ್ತಾದಾಗ ಹೆಂಡತಿ ಯಾವಾಗಲೂ ಗಂಡನ ಬಯಸ್ತಾಳೆ. ಯಾಕೆಂದ್ರೆ ಜೊತೆಗಿರಕ್ಕೆ. ನಿನ್ನ ನಿಜವಾದ ಪತಿ ಯಾರು? ಯೇಸು. ನಿಜವಾದ ತಂದೆ ಯಾರು? ಯೇಸು. ನಿನ್ನ ರಕ್ಷಣೆ ಮಾಡೋನು ಯಾರು? ಲೋಕದಲ್ಲಿರುವಂತ ಗಂಡ ಅಪ್ಪ ಅವರು ಜೀವದಿಂದ ಇರೋ ಮಟ್ಟ ಮಾತ್ರ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ. ಆದ್ರೆ ನಿನ್ನ ಸತ್ತ ಮೇಲೂ ನಿನ್ನನ್ನು ರಕ್ಷಣೆ ಮಾಡೋರು ಯಾರು? ದೇವರು. ಈ ಸೀಕ್ರೆಟ್ ಗೊತ್ತಿದ್ರೆ ನೀವು ಅವನೊಟ್ಟಿಗೆ ಇರ್ಲಿಕ್ಕೆ ವಾಸ ಮಾಡ್ತೀರಲ್ಲ. ನಾನು ಹೇಳ್ತೇನೆ, ದೇವರೊಟ್ಟಿಗೆ ಸಂಬಂಧ ಸುಮ್ಮನೆ ಬೆಳೆದಿಲ್ರಿ. ನಾನೊಬ್ಬ ಆರೋಗ್ಯವಂತ ನಾಯಕನಾಗಬೇಕಾದ್ರೆ ನಾನು ಫಸ್ಟ್ ಮಾಡಬೇಕಾಗಿದ್ದು ಏನು ಗೊತ್ತಾ? ದೇವರೊಟ್ಟಿಗೆ ಸಂಬಂಧ ಬೆಳೆಸ್ಬೇಕು. ಮತ್ತು ನೆಕ್ಸ್ಟ್ ನೋಡ್ತೀವಿ. ಮತ್ತೆ 4ನೇ ವಚನ ಹೇಳ್ತದೆ. ಮತ್ತೆ 4ನೇ ವಚನ ಇನ್ನೇಬೋದು? ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ, 1ನೇದು ವಾಸ ಮಾಡುದು, 2ನೇದು ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೆ. ಹೇಳ್ರಿ, ಎಲ್ಲರೂ ಹೇಳ್ರಿ. ಆತನ ಪ್ರಸನ್ನತೆಯನ್ನ ನೋಡುವುದಕ್ಕೆ. ಅದು ಹಾಗಾದ್ರೆ ಪ್ರಸನ್ನತೆ ನೋಡೋದು ಅರ್ಥ ಏನು? ಇಂಗ್ಲಿಷಲ್ಲಿ ಏನ್ ಬರ್ತದೆ ಗೊತ್ತಾ? ಬಿಹೋಲ್ಡ್ ದ ಬ್ಯೂಟಿ ಆಫ್ ದ ಲಾರ್ಡ್. ಬ್ಯೂಟಿ ಅಂದ್ರೆ ದೇವರ ಸುಂದರತೆ, ಸೌಂದರ್ಯವನ್ನ ನೋಡುವುದಕ್ಕೂ. ದೇವರ ಸೌಂದರ್ಯ ಹೆಂಗ್ ನೋಡ್ತೀರಿ? ಎಲ್ಲಿ ಕಾಣ್ತದೆ ನಿಮಗೆ? ದೇವರ ಸೌಂದರ್ಯ ನಿಮ್ಗೆ ಯಾವಾಗ ಕಾಣ್ತದೆ? ಸುಮ್ಮನೆ ಕಾಣ್ತದ? ದೇವರ ಸೌಂದರ್ಯ ಅಂದ್ರೆ ಏನ್ ಗೊತ್ತಾ? ಆತನ ಒಳ್ಳೆತನ, ಅದು ಸೌಂದರ್ಯ. ನಾನು ಹೇಳ್ತಾ ಇರೋದು ಮೇಕಪ್ ಮಾಡಿದ ಮುಖ ಅಲ್ಲ. ನಿಜವಾದ ಸೌಂದರ್ಯ ಎಲ್ಲಿದೆ? ಆತನ ಒಳ್ಳೆತನದಲ್ಲಿದೆ, ಆತನ ಕ್ಯಾರೆಕ್ಟರ್ ಅಲ್ಲಿದೆ, ಆತನ ಸ್ವಭಾವಗಳಲ್ಲಿದೆ. ಅವೆಲ್ಲ ಯಾವಾಗ ಅದನ್ನ ನೋಡ್ತೀರಿ? ಯಾವಾಗ ನೋಡ್ತೀರಿ? ಆರಾಧಿಸುವಾಗ. ಕರೆಕ್ಟ್ ಅಲ್ಲ? ದೇವರ ಸೌಂದರ್ಯ ಯಾವಾಗ ನಾವು ನೋಡ್ತೇವೆ, ವರ್ಣಿಸ್ತೇವೆ? ಯಾವಾಗ ವರ್ಣಿಸ್ತೀರಿ? ಯಾಕೆ ನೀವು ನಂದು ಅರ್ಥ ಆಗ್ತಿಲ್ಲ ಭಾಷೆ? ಅರ್ಥ ಆಗ್ತದೆ? ಶಾಕ್ ಹೊಡೆದಾರ ಹೆಂಗೆ ಕೂತಿದ್ರಿ ಒಂಥರ ಕರೆಂಟ್ ಶಾಕ್ ಹೊಡೆದಾಗ ಮೌನ ಆಗಿರ್ತಿರಲ್ಲ, ಏನು ಮಾತಾಡೋದಿಲ್ಲ, ಕದಲೋದಿಲ್ಲ, ಹಂಗಿದಿರಿ. ಅದಕ್ಕೆ ನನಗೆ ಡೌಟ್ ಬರ್ತಾ ಇದೆ, ನಾನು ಹೇಳೋದು ಅರ್ಥ ಆಗ್ತಾ ಇದೆ ಅಂತ. ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಲಿ. ಓಕೆ, ಇಲ್ಲಿ ನಾವು ನೋಡ್ತೇವೆ 4ನೇ ವಚನ, ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ. ಹಾಗಾದ್ರೆ ಪ್ರಸನ್ನತೆಯನ್ನು ನೋಡುವುದು ಎದರಿಂದ? ದೇವರನ್ನ ಆರಾಧಿಸುವಾಗ ಆತನ ಒಳ್ಳೆತನ ನಿಮಗೆ ಗೊತ್ತಾಗ್ತದೆ. ಇವತ್ತು ಹಾಡಿದ್ವಿ, ಏನ್ ಹಾಡಿದ್ವಿ? ನಿನ್ನ ಹಾಗೆ ಯಾರು ಇಲ್ಲ ಈ ಲೋಕದಲ್ಲಿ. ಅವನ ಸೌಂದರ್ಯ, ಅವನಿಗೆ ಯಾರ ಇದಾರ? ಯಾರು ಇಲ್ಲ, ಯಾರು ಇಲ್ಲ. ಆತನೇ ನಮ್ಮ ಒಡೆಯ. ಹೌದಾ? ಸಕಲ ದೇವದೂತರು ಅವನಿಗೇನ್ ಮಾಡ್ತಾರೆ? ಅಜ್ಜೆ ಬೀಳ್ತಾರೆ. ಸಕಲ ಜನರು ಆತನನ್ನ ಆರಾಧಿಸ್ತಾರೆ. ಅಂತ ದೇವರು ಅದನ್ನ ಅರ್ಥ ಏನ್ ಗೊತ್ತಾ? ಆರಾಧಿಸು ಅಂದ್ರೆ ನೋಡ್ಬೇಕು. ವರ್ಷಿಪ್ ಅಂದ್ರೆ ಏನು? ಟು ಸಿ ದ ಬ್ಯೂಟಿ ಆಫ್ ಗಾಡ್. ವರ್ಷಿಪ್ ಅಂದ್ರೆ ಅದೇ ದೇವರ ಸೌಂದರ್ಯವನ್ನ ನೋಡುವುದು. ಎಷ್ಟು ನೀನ್ ದೇವರನ್ನ ಆರಾಧಿಸ್ತೀವಿ ಅಷ್ಟೇ ದೇವರಿಗೆ ನೀನು ಹತ್ರ ಆಗ್ತಿ. ಎಷ್ಟು ದೇವರನ್ನ ನೀನು ಆರಾಧಿಸ್ತಿ ಅಷ್ಟೇ ಆತನ ಪ್ರಸನ್ನತೆ ನೀನು ನೋಡ್ತೀಯ, ಆತನ ಸೌಂದರ್ಯವನ್ನ ನೋಡ್ತೀಯ, ಆತನ ಒಳ್ಳೆತನವನ್ನ ನೋಡ್ತೀಯ, ಆತನ ಗುಣಗಳನ್ನ ನೋಡ್ತೀಯ. ನಾನು ಹೇಳ್ತಾ ಇರೋದು ಬರೀ ಭಾನುವಾರ ಬಂದು ಆರಾಧಿಸೋದಲ್ಲ, ವೈಯಕ್ತಿಕ ಆರಾಧನೆ ಮಾಡೋದು. ಕೈ ಎತ್ರಿ, ಎಷ್ಟು ಜನ ಒಬ್ಬರೇ ಇಂಡಿವಿಜುವಲ್ ಮನೆಯಲ್ಲಿ ವರ್ಷಿಪ್ ಮಾಡ್ತಾರೆ? ಒಬ್ಬರೇ ಪ್ರಾರ್ಥನೆ ಮಾಡೋದು ಹೇಳ್ತಾ ಇಲ್ಲ ನಾನು. ಅರ್ಧ ಗಂಟೆ ಒಬ್ಬರೇ ವರ್ಷಿಪ್ ಮಾಡೋದು, 1 ಗಂಟೆ ಒಬ್ಬರೇ ವರ್ಷಿಪ್ ಮಾಡೋದು. ಎಲ್ಲಿ ತನಕ ಈ ಲೈಫ್ ನಿಮ್ಮಲ್ಲಿ ಇರುವುದಿಲ್ಲ ಅಲ್ಲಿ ತನಕ ದೇವರ ಪ್ರಸನ್ನತೆ ನಿಮ್ಗೆ ನೋಡಕ್ಕಾಗಲ್ಲ. ಹೇಳ್ತೇನೆ ನೋಡಿ, ಯಾವ ವ್ಯಕ್ತಿ ಪ್ರೈವೇಟ್ ಆಗಿ ಆರಾಧನೆ ಮಾಡೋದಿಲ್ವೋ ಆತನ ಪಬ್ಲಿಕ್ ಅಲ್ಲೂ ಆರಾಧನೆ ಮಾಡಕ್ಕಾಗಲ್ಲ. ಒಂದು ಶೋ ಅಪ್ ಮಾಡ್ಬೋದು ಅಷ್ಟೇ. ನೀವು ಇಲ್ಲಿ ಶೋ ಮಾಡ್ಬೋದು, ಪ್ರದರ್ಶನ ಮಾಡ್ಬೋದು ಅಷ್ಟೇ, ಆರಾಧನೆ ಮಾಡಕ್ಕಾಗಲ್ಲ. ನೀವು ವೈಯಕ್ತಿಕ ಯಾವ ವ್ಯಕ್ತಿ ದೇವರನ್ನ ಆರಾಧಿಸ್ತಾನೋ
ಅವನು ಮಾತ್ರ ಏನು ಮಾಡ್ಬೋದು ಅಂದರೆ ಪಬ್ಲಿಕ್ಕಲ್ಲಿ ಬಂದು ದೇವರನ್ನ ಆರಾಧಿಸ್. ಅದಕ್ಕೆ ನಾವು ವರ್ಷಿಪ್ ಟೀಮ್ಗೆ ಹೇಳಿದೆ ಮೊನ್ನೆ, ನೀವು ವೈಯಕ್ತಿಕವಾಗಿ ದೇವರ ಆರಾಧನೆ ಮಾಡಿದ್ರೆ ಸ್ಟೇಜ್ ಹತ್ತಬೇಡ್ರಿ. ವೈಯಕ್ತಿಕ ನಿಮ್ಮ ಆರಾಧನೆ ಲೈಫ್ ಇಲ್ಲಾದರೆ ಇಲ್ಲಿ ಬಂದು ಪರ್ಫಾರ್ಮೆನ್ಸ್ ಮಾಡ್ತೀರಿ. ನೀವು ಏನು ಮಾಡ್ತೀರಿ? ಪರ್ಫಾರ್ಮೆನ್ಸ್, ಪ್ರದರ್ಶನ, ಟ್ಯಾಲೆಂಟ್ ತೋರಿಸ್ತೀರಿ ಅಷ್ಟೇ. ಟ್ಯಾಲೆಂಟ್ ತೋರಿಸೋದಲ್ಲ ಆರಾಧನೆ. ಆರಾಧನೆ ಅಂದರೆ ದೇವರ ಪ್ರಸನ್ನತೆನ ನೋಡೋದು, ಆತನ ಸೌಂದರ್ಯವನ್ನು ನೋಡೋದು, ಆತನ ಗುಣಗಳನ್ನು ನೋಡೋದು, ಅದು ವರ್ಷಿಪ್. ಯಾವ ವ್ಯಕ್ತಿ ವೈಯಕ್ತಿಕವಾಗಿ ಹೆಚ್ಚು ದೇವರನ್ನ ಆರಾಧಿಸ್ತಾನೋ ಅವನು ದೇವರಿಗೆ ಬಹಳ ಹತ್ತಿರವಾಗಿರ್ತಾನೆ. ಯಾಕೆ? ಎವ್ರಿ ಡೇ ಅವನು ನೋಡ್ತಿರ್ತಾನೆ. ನಾವು ಆರಾಧಿಸುವಾಗ ಅನುಭವಿಸ್ಬೇಕಂತೆ. ಟೇಸ್ಟ್ ಅಂಡ್ ಸಿ ಅವರ್ ಲಾರ್ಡ್ ಇಸ್ ಗುಡ್. ಅಂದರೆ ಆರಾಧನೆ ಮಾಡುವಾಗ ಟೇಸ್ಟ್ ಮಾಡ್ಬೇಕದನ್ನು, ಸವಿಬೇಕು. ಏನು? ಸಕಲ ದೇವದೂತರು ಅಡ್ಡ ಬೀಳೋದನ್ನ ನೋಡ್ಬೇಕು. ದರ್ಶನ ಹೆಂಗೆ ಜನರು ಎಲ್ಲ ದೇವದೂತರು ಅಡ್ಡ ಬೀಳ್ತಿರ್ತಾರೆ. ಸಕಲ ಜನರು ಅಡ್ಡ ಬೀಳೋದನ್ನ ನೀವು ನೋಡ್ಬೇಕು. ದರ್ಶನದಲ್ಲಿ ಏನು? ಒಂದು ದಿವಸ ಕರ್ತನ ಬರೋಣದಲ್ಲಿ ಇವತ್ತು ಯೇಸುಸ್ವಾಮಿ ನಂಬದೇ ಇರುವಂತ ನಿಮ್ಮ ಮಾವ, ಅಕ್ಕ, ತಮ್ಮ, ಅಣ್ಣ, ತಮ್ಮ ಎಲ್ಲರೂ ಅಲ್ಲಿ ಏನಾಗಿರ್ತಾರೆ? ಯೇಸುವೇ ದೇವರಂತ ನಂಬ್ತಿರ್ತಾರೆ. ಸಕಲ ಜನರು ಅವನಿಗೆ ಅಡ್ಡ ಬೀಳ್ತಾರೆ. ಅರ್ಥ ಮಾಡ್ಕೊಡ್ರಿ, ಅದು ದೇವರ ಸೌಂದರ್ಯವನ್ನು ನೋಡು. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ, ಆತನ ಗುಣವನ್ನು ನೋಡುದು, ಆತನ ಸೌಂದರ್ಯವನ್ನು ನೋಡುದು. ನಾನು ಒಂದು ಹೇಳ್ತೇನೆ ನೋಡ್ರಿ, ನಿನ್ನ ದೇವರು ಹೆಂಗಿದ್ದಾರೆ ಅಂತ ನಿಂಗೆ ಗೊತ್ತಿಲ್ಲದೆ ಹೋದ್ರೆ ಆತನಿಗೆ ಆರಾಧನೆ ಮಾಡೋಕ್ಕಾಗುದಿಲ್ಲ. ಒಂದು ಅಜ್ಜಿ ತನ್ನ ಮೊಮ್ಮಗಳಿಗೆ ತಾನು ಸಾಯುವಾಗ ತನ್ನ ಕೊಳ್ಳಲ್ಲಿರುವಂಥ ಒಂದು ಚಿನ್ನ ಸರ ಕೊಟ್ಲು, ಒಂದು ಚೈನ್ ಕೊಟ್ಬಿಟ್ಲು. ಆ ಮೊಮ್ಮಗಳು ಚಿಕ್ಕವಳು, ನಿಖಿತಾರ ಅಷ್ಟಿತ್ತು, ಅದು ಯಾವಾಗಲೂ ಹಾಕ್ಕೊಂತಿತ್ತು. ಬಟ್ ಕಾಮನ್ ಆಗಿದ್ಲು ಅವಳು, ಏನೋ ಬಿಡಂತೀವಿ. ಒಂದ್ಸಾರಿ ಆ ಕೊತ್ತಲ್ಲಿರುವಂಥ ಚೈನನ್ನ ಏನು ಮಾಡಿದ್ಲು ಅಂದರೆ, ಅವಳು ಬಂಗಾರದ ಅಂಗಡಿ ಜ್ಯುವೆಲರಿಗೆ ಹೋಗಿ ನಮ್ಮ ಅಜ್ಜಿ ಕೊಟ್ಟೋಗಿದ್ದಿದ್ದು ನೋಡ್ರಿ ಅಂತೇಳಿ. ಬಟ್ ಅವ್ರು ಹೇಳ್ತಾರೆ, ನಿಮ್ಮ ಅಜ್ಜಿ ಕೊಟ್ಟೋದಂಥ ಈ ಚೈನಲ್ಲಿರುವಂಥ ಮುಂದಿರುವಂಥ ಈ ಹಳ್ಳ ಇದೆಯಲ್ಲ, ಇದು ವಜ್ರ, ಇದು ನೀಲಿ ವಜ್ರ, ಇದಕ್ಕೆ ಬಹಳ ಅಮೂಲ್ಯವಾದ ಕೋಟಿಗಟ್ಟಲೆ ಬೆಲೆ ಇದೆ ಅಂತ ಹೇಳ್ಬಿಟ್ಟು. ಯಾವಾಗ ಈ ಮಾತು ಹೇಳಿದ್ರು ಅವಾಗಿಂದ ಆ ಚೈನ್ ಜನರಿಗೆ ತೋರಿಸೋದೇ ಬಿಟ್ಬಿಟ್ಲು ಅವಳು. ಯಾಕೆ? ಅವಾಗಿಂದ ಅದನ್ನ ಅಮೂಲ್ಯವಾಗಿ ಏನ್ ಮಾಡಕತ್ಲು ಅಂದ್ರೆ ತನ್ನೊಟ್ಟಿಗೆ ಕಾಪಾಡಿಕೊಳ್ಳಿಕ್ಕೆ ಪ್ರಾರಂಭಿಸಿ. ಅಲ್ಲಿ ತನಕ ಅವಳು ಏನಾಗಿದ್ಲು? ಕ್ಯಾಶುವಲ್, ಏನು ಅಂಚಾಗಿ. ನೀನು ಆರಾಧಿಸುವಂತ ದೇವರು ವಜ್ರ ಆಗಿದ್ದಾರೆ. ಯಾವಾಗ ನಿನಗೆ ಅದು ಗೊತ್ತಾಗ್ತದೆ ಅವಾಗ ಮಾತ್ರ ನೀನು ಅದಕ್ಕೆ ವ್ಯಾಲ್ಯೂ ಕೊಡ್ತೀನಿ. ಇಲ್ಲಾಂದ್ರೆ ಕ್ಯಾಮನ್ ದೇವರಲ್ಲ. ನೀನು ಆರಾಧಿಸುವಂತ ದೇವರು ಎಲ್ಲ ವಜ್ರ ಹವಳಕ್ಕಿಂತಲೂ ಶ್ರೇಷ್ಠವಾದ ದೇವರು. ಗೊತ್ತಾ ನಿಮಗೆ? ಅಂಥ ದೇವರು ನೀವು ಆರಾಧಿಸ್ತೀರಿ. ಆತನ ವ್ಯಾಲ್ಯೂ ಗೊತ್ತಿಲ್ಲ ನಿಮಗೆ. ವ್ಯಾಲ್ಯೂ ಗೊತ್ತಾದಾಗ ಸುಮ್ಮನೆ ಆರಾಧನೆ ಮಾಡೋದಿಲ್ಲ ನೀವು ಆವಾಗ ಆರಾಧನೆ ಎಲ್ಲಿಂದ ಬರ್ತದೆ ಗೊತ್ತಾ? ಹೃದಯದಿಂದ, ಹಾರ್ಟ್ ಒಳಗಿಂದ ಬರ್ತದೆ. ಅದಕ್ಕೆ ಹೇಳ್ತಾರೆ, ಟು ಸಿ ದ ಬ್ಯೂಟಿ ಆಫ್ ದ ಲಾರ್ಡ್. ಅವನು ಅದನ್ನೇ ನಿನ್ನ ಪ್ರಸನ್ನತೆಯನ್ನು ನೋಡುವುದಕ್ಕೂ. ಹೇಗೆ ನೋಡ್ತೀರಿ? ಆತನ ಆರಾಧನೆ ಮಾಡುವಾಗ, ಆತನ ಹೊಗಳುವಾಗ, ಆತನನ್ನು ಸ್ತುತಿಸುವಾಗ, ಯಾವಾಗಲೂ ಆತನ ಆತನ ಸಮ್ಮುಖದಲ್ಲಿ ಸಮಯ ಕಳೆಯುವಾಗ ಏನಾಗ್ತೀರಿ? ಆತನ ಪ್ರಸನ್ನತೆ ನೋಡ್ತೀರಿ. ಆಗ ನಿಮಗೂ ದೇವರಿಗಿರುವಂತ ಸಂಬಂಧ ಏನಾಗ್ತದೆ ಗೊತ್ತಾ? ಆಟೋಮೆಟಿಕ್ ಆಗಿ ಹೆಚ್ಚಾಗ್ತದೆ. ನೋಡ್ರಿ, ಅನ್ಯೋನ್ಯತೆ ದೇವರನ್ನ ಆರಾಧಿಸುವಂತೆ ಮಾಡ್ತದೆ. ದೇವರನ್ನ ಆರಾಧನೆ ಮಾಡ್ತಾ ಮಾಡ್ತಾ ನಿನ್ನ ಅನ್ಯೋನ್ಯತೆ ಅತಿಯಾಗಿ ಹೆಚ್ಚಾಗ್ತದೆ. ಹೆಚ್ಚು ಅನ್ಯೋನ್ಯತೆ ಆದಾಗ ಮತ್ತೆ ಹೆಚ್ಚು ದೇವರನ್ನ ಆರಾಧಿಸ್ತಾರೆ. ನೋಡ್ರಿ, ಯಾರಾದ್ರೂ ಗಂಡ ತನ್ನ ಹೆಂಡತಿನ ಬಹಳ ಪ್ರೀತಿ ಮಾಡಿದ್ರೆ ಹೆಂಡತಿ ಯಾವಾಗಲೂ ಹೊಗಳ್ತಿರ್ತದೆ ಗಂಡ. ಹೌದಲ್ಲ? ಅಯ್ಯೋ ನನಗೆ ಎಷ್ಟು ಪ್ರೀತಿ ಮಾಡ್ತಾರೆ, ಎಲ್ಲಾ ಕೊಡಿಸ್ತಾರೆ. ಹೊಗಳದ ಅರ್ಥ ಏನು? ಪ್ರೀತಿ ಮಾಡೋದಕ್ಕೆ ಅಲ್ಲ. ಹಂಗೆ ನೀವು ಯಾವಾಗ ದೇವ್ರನ್ನ ಹೊಗಳಕ್ಕೆ ಸ್ಟಾರ್ಟ್ ಮಾಡ್ತೀರಿ ಗೊತ್ತಾ? ಎಷ್ಟು ಆತನ ಪ್ರೀತಿನ ಅರ್ಥ ಮಾಡ್ಕೋತೀರಿ, ಆತನೊಟ್ಟಿಗೆ ಎಷ್ಟು ಅನ್ಯೋನ್ಯತೆಯಲ್ಲಿ ಇರ್ತೀರಿ, ಅವಾಗ ಆಟೋಮೆಟಿಕ್ ಆಗಿ ನಿಮ್ಮ ಬಾಯಿಂದ ಏನ್ ಬರ್ತದೆ? ಆರಾಧನೆ, ಸ್ತೋತ್ರ, ಹೊಗಳಿಕೆ ಎಲ್ಲ ಬರ್ತದೆ. ಯಾಕೆಂದ್ರೆ ಒಂದ್ ತಿಳ್ಕೊಡ್ರಿ, ಇವತ್ತು ಹಾಡಾಡಿದ್ವಲ್ಲ ಕಾಣಿಗೆ, ಎಲ್ಲ ಒಳ್ಳೇದೇ ಆಗ್ತದೆ. ಯಾರಿಗೆ? ಆತನನ್ನ ಪ್ರೀತಿಸೋದು. ನೀವೆಲ್ಲ ದೇವರನ್ನ ಪ್ರೀತಿಸ್ತೀರಲ್ಲ, ನಿಮಗೆ ಎಂದಿಗೂ ಕೇಡಾಗೋದೇ ಇಲ್ಲ, ನಿಮಗೆ ಒಳ್ಳೇದೇ ಆಗ್ತದೆ. ಯಾಕೆ? ನೀವು ದೇವರನ್ನ ಪ್ರೀತಿಸ್ತೀರಿ.
ಸೊ ನಿಮಗೆ ಒಳ್ಳೆಯದನ್ನು ಮಾಡುವ ದೇವರನ್ನ ನೀವೇನು ಮಾಡಬೇಕು? ಆರಾಧಿಸಿ, ಆತನೊಟ್ಟಿಗೆ ಸಂಬಂಧವನ್ನ ಹೆಚ್ಚು ಮಾಡ. ಮೂರನೇದೇನಿದೆ? ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ. ಅರ್ಥ ಮಾಡಿಕೊಡು. ಧ್ಯಾನ ಅಂದ್ರೆ ದೇವರ ವಾಕ್ಯವನ್ನ ಮೆಡಿಟೇಟ್ ಮಾಡೋದು, ಓದುವುದು. ಬರೀ ಓದುವುದಲ್ಲ, ಅದನ್ನ ಏನ್ ಮಾಡೋದು? ಧ್ಯಾನಿಸು. ಓದುವುದಕ್ಕೂ ಧ್ಯಾನ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಏನ್ ಹೇಳ್ರಿ? ಓದೋನ್ ಏನ್ ಮಾಡ್ತಾನೆ? ಓದಿ ಮರ್ತು ಬಿಡ್ತಾನೆ. ಬಟ್ ಧ್ಯಾನ ಮಾಡೋನು ಏನ್ ಮಾಡ್ತಾನೆ? ಓದಿದ್ದನ್ನೇ ಇಡೀ ದಿವಸ ನೆನಪಿನಲ್ಲಿ ಇಟ್ಟುಕೊಂಡು ಅದನ್ನೇ ಆಲೋಚಿಸ್ತಿರ್ತಾನೆ. ಅಂದ್ರೆ ಮೆಡಿಟೇಟ್ ಅಂದ್ರೆ ಓದಿದ್ರ ಬಗ್ಗೆನೇ ಆಲೋಚನೆ ಮಾಡುದು. ಗುಂಗು ಏನು? ನೆನಪು. ಅದೇ ಧ್ಯಾನ. ಈಗ ಒಂದು ಹುಡುಗಿ ಲವ್ ಮಾಡುವಾಗ ಅವರಿಬ್ಬರಿಗೆ ಒಂದೇ ಧ್ಯಾನ. ಏನು? ಯಾವಾಗ ನೋಡ್ತೇನೋ, ಯಾವಾಗ ಸಿಗ್ತೇನೋ, ಯಾವಾಗ ಮದುವೆ ಆಗ್ತೇನೋ, ಇದೇ ಧ್ಯಾನ. ಹುಡುಗಿ ಧ್ಯಾನ, ಹುಡುಗಿಗೆ ಹುಡುಗನ ಧ್ಯಾನ. ಧ್ಯಾನ ಅಂದ್ರೇನು? ಅವನೇನ್ ಮಾಡ್ತ 24 ತಾಸು ಏನ್ ಮಾಡ್ತಿರ್ತಾನೆ? ಅದನ್ನೇ ಆಲೋಚನೆ ಮಾಡ್ತಾನೆ. ಅದೇ ಧ್ಯಾನ. ಬಟ್ ಅದನ್ನ ಧ್ಯಾನ ಮಾಡಬೇಡ. ಇಲ್ಲಿ ಬಂದು ಏನ್ ಧ್ಯಾನ ಮಾಡಬೇಕು? ದೇವರ ವಾಕ್ಯವನ್ನ ಧ್ಯಾನ. ಅಂದ್ರೆ ದೇವರು ನನಗಾಗಿ ಏನ್ ಮಾಡ್ತಾ ಇದ್ದಾನೆ, ಇವತ್ತು ಬೆಳಗ್ಗೆ ಏನು ಓದ್ದೆ, ನಾನು ಏನ್ ಮಾಡಬೇಕು, ಇದನ್ನು ಧ್ಯಾನ ಮಾಡುವಾಗ ಏನಾಗತ್ತೆ? ನಿನ್ನ ಸಂಬಂಧ ದೇವರೊಟ್ಟಿಗೆ ಗಟ್ಟಿ ಆಗ್ತದೆ. ಪಕ್ಕದವ್ರಿಗೆ ಹೇಳ್ರಿ, ದೇವರ ವಾಕ್ಯವನ್ನ ಧ್ಯಾನ ಮಾಡು. ಎಸ್. ಯಾಕೆ ಧ್ಯಾನ ಮಾಡಬೇಕು? ಆತನು ಧ್ಯಾನಿಸುವಾಗ, ವಾಕ್ಯ ಧ್ಯಾನ ಮಾಡುವಾಗ ದೇವರು ನಮಗೆ ಮಾರ್ಗದರ್ಶನ ಮಾಡ್ತಾನೆ. ನನ್ನ ಲೈಫಲ್ಲಿ ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಕೆಲಸ ಕೈ ಹಾಕ್ಬೇಕು, ಯಾವ ಕೆಲಸ ಕೈ ಹಾಕಬಾರ್ದು, ಈ ವಿಷಯಗಳನ್ನು ದೇವರು ನನಗೆ ಮಾರ್ಗದರ್ಶನ ಮಾಡ್ತಾನೆ. ನಾನು ಧ್ಯಾನನೇ ಮಾಡದಿದ್ರೆ ನನಗೆ ದೇವರು ಮಾರ್ಗದರ್ಶನ ಮಾಡೋದು. ಅರ್ಥ ಆಯ್ತು ನಾನು ಹೇಳಿದೆ ನಿಮಗೆ? ಸೊ ಹಾಗಾಗಿ ಧ್ಯಾನ ಹೆಂಗಿರ್ಬೇಕಂದ್ರೆ ಎವ್ರಿ ಡೇ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ದೇವರು ನನಗೆ ಮಾರ್ಗದರ್ಶನ ಮಾಡ್ತಾನೆ ಎಂಬುದ ತಿಳುವಳಿಕೆಯನ್ನು ಹೊಂದಿ ಈ 3 ಆಸೆಗಳನ್ನು ಅವನು ವ್ಯಕ್ತಪಡಿಸ್ತಾನೆ. ದೇವರೇ, ಇದೊಂದೇ ನನಗೆ, ಬೇರೆ ಏನೂ ಬೇಡ. ನಿನ್ನ ಮಂದಿರದಲ್ಲಿ ವಾಸ ಮಾಡಬೇಕು, ನಿನ್ನ ಪ್ರಸನ್ನತೆಯನ್ನು ನೋಡಬೇಕು, ನಿನ್ನ ವಾಕ್ಯವನ್ನು ಧ್ಯಾನ ಮಾಡು. ಆವಾಗ ಏನಾಗುತ್ತೆ? ಆಟೋಮೆಟಿಕ್ ಆಗಿ ದೇವರು ನಿಮ್ಮನ್ನು ಬಿಟ್ಟು ಯಾರನ್ನು ಪ್ರೀತಿ ಮಾಡಬೇಕು? ನಿಮ್ಮನ್ನು ಬಿಟ್ಟು ಯಾರ ಹತ್ರ ಇರ್ಬೇಕು? ದೇವರು ಯಾವಾಗ ನೀವು ಇದನ್ನೇ ಬಯಸಿದ್ರೆ ನಿಮ್ಮ ಜೊತೆನೇ ಇರ್ತಾರೆ ದೇವರು. ಅವಾಗ ನಿಮ್ಮದು ದೇವ್ರ ಸಂಬಂಧ ಏನಿರ್ತದೆ? ಗಚ್ಚೆ ಆಗ್ತದೆ. ಸೊ ಹಾಗಾಗಿ ಹೊಸ ವರ್ಷದಲ್ಲಿ ನೀವು ಎದಕ್ಕಾಗಿ ಪ್ರಯಾಸ ಪಡಬೇಕು? ಒಂದನೇದು ನಿಮ್ಮ ಕ್ಯಾರೆಕ್ಟರನ್ನು ಬದಲಾಯಿಸಿಕೊಳ್ಬೇಕು. ಎರಡನೇದು ದೇವರೊಟ್ಟಿಗೆ ನಿಮ್ಮ ಸಂಬಂಧವನ್ನ ಹೆಚ್ಚಿಸ್ಕೋಬೇಕು. ಅರ್ಥ ಆಯ್ತಾ? ಓಕೆ. ಸೊ ಒಂದು ಪಟ್ಟಿ ಇದೆ ಇಲ್ಲಿ. ಹಾಗಾದ್ರೆ ಏನಂತ ಹೇಳಿದ್ರೆ ನೋಡ್ರಿ, ನೆಕ್ಸ್ಟ್ ಓದು. ಫಸ್ಟ್, ದೇವರಿಗೆ ಹತ್ರ ಆಗೋನು, ಯಾವಾಗಲೂ ದೇವರ ಪ್ರೀತಿಯನ್ನು ಬಯಸೋನು, ದೇವರ ಸಂಬಂಧವನ್ನು ಬಯಸೋನು ಏನ್ ಮಾಡ್ತಾನೆ? ಅವನಿಗೇನಿರ್ತದೆ? ಪ್ರಾರ್ಥಿಸುವಂತ ಏನಿರ್ತದೆ? ಜೋರಾಗಿ ಹೋದ್ರಿ, ಹೇಳ್ರಿ ಎಲ್ಲರೂ. ಅಂದ್ರೆ ಏನು? ಪ್ರತಿ ಯಾರು ಕೇಳಿಬೇಕೀಗ? 5 ರೀತಿ ಮಾರ್ಕ್ಸ್ ಇದೆ ಹೇಳಿದ್ನಲ್ಲ. ಏನ್ ಹೇಳ್ರಿ? 5 ಮಾರ್ಕ್ಸ್ ಇದೆ. ಫಸ್ಟ್ 1ನೇ ಮಾರ್ಕ್ಸ್ ಅದಕ್ಕೆ ಹೇಳ್ರಿ, ನನಗಿದಕ್ಕೆ ಸಂಬಂಧ ಇಲ್ಲ, ನಾನು ಮಾಡೋದೇ ಇಲ್ಲ ಅಂದ್ರೆ ಎಷ್ಟು ಮಾರ್ಕ್ಸ್ ನಿಮಗೆ? ಅಂದ್ರೆ ನಾನು ಪ್ರೇಯರೇ ಮಾಡೋದಿಲ್ಲ ಅಂದ್ರೆ 1 ಮಾರ್ಕ್ಸ್. ತಿಂಗಳಿಗೊಮ್ಮೆ ಯಾವಾಗೂ ಒಮ್ಮೆ ಪ್ರೇಯರ್ ಮಾಡ್ತೇನೆ, ಎಷ್ಟು ಮಾರ್ಕ್ಸು? ಕೆಲವೊಮ್ಮೆ ಪ್ರೇಯರ್ ಮಾಡ್ತೇನೆ, ಆಗಾಗ ಪ್ರೇಯರ್ ಮಾಡ್ತೇನೆ, ಪ್ರತಿದಿನ ಪ್ರೇಯರ್ ಮಾಡ್ತೇನೆ. ನಿಮಗೆ ಎಷ್ಟು, ಯಾವ ಅಂಕ ಈಗ ಹೇಳಿ? ಯಾವಾಗಲೂ ಪ್ರೇಯರ್ ಮಾಡ್ತಿರ್ತೀರಿ? ಎಷ್ಟು? ಈಗ ಈ ಪ್ರಶ್ನೆಗೆ ನಿಮ್ಗೆ ಎಷ್ಟು ಅಂಕ ಬೀಳ್ತದೆ? ಆಸಕ್ತಿ ಹೇಳ್ತಾ ಇದೆ ನಾನು. ನನಗೆ ಯಾವ್ದು ಇಂಟ್ರೆಸ್ಟ್ ಇಲ್ಲ, ಬರೀ ಪ್ರೇಯರ್ ಇಂಟ್ರೆಸ್ಟ್. ಒಂದು ದಿನ ಪ್ರೇಯರ್ ಮಾಡದಿದ್ರೆ ಕೋಟಿ ರೂಪಾಯಿ ಲಾಸ್ ಆದಂಗೆ ಇರ್ಬೇಕು ನೀವು. ಹಂಗಿರ್ತೀರಿ ಯಾರಾದರೂ? ಮಂದಿನ ಆಗ್ಲಿ, ನಾಳೆ ಮಾಡ್ರಿ ಆಯ್ತು, ಕ್ಯಾಜುವಲ್. ಇದು ಆಸಕ್ತಿ ಅಲ್ಲ. ಆಸಕ್ತಿ ಅಂದ್ರೆ ಏನು ಗೊತ್ತಾ? ಇವತ್ತು ಸತೀಶ್ ಬ್ರದರ್ ಅಂಗಡಿ ಬಂದ್ ಮಾಡಿದ್ರೆ ಎಷ್ಟು ಲಾಸ್ ಆಗ್ತದೆ? ಒಂದಿನ ಅಂಗಡಿ ಬಂದ್ ಮಾಡಿದ್ರೆ ಎಷ್ಟು ಲಾಸ್ ಆಗ್ತದೆ? ಲಕ್ಷಗಟ್ಲೆ, ಸಾವಿರಗಟ್ಲೆ ಇರ್ತದ ಒಳಗೆ, ಮನಸ್ಸಿರ್ತದಲ್ಲ. ಅದೇ ಲಾಸು ಯಾವಾಗಿರ್ಬೇಕು ಗೊತ್ತಾ? ಒಂದಿನ ನಾನು ಪ್ರೇಯರ್ ಮಾಡದಿದ್ರೆ ಎಷ್ಟು ಲಾಸ್ ಆಗ್ತದೆ? ಇದು ಆಸಕ್ತಿ, ಇದು ಇರಬೇಕು. ಓಕೆ. ಸೊ ಹೊಸ ವರ್ಷದಲ್ಲಿ ನೀವು ಮಾಡ್ತಿರಲ್ಲ ನಂಗೆ ಗೊತ್ತಿಲ್ಲ, ಬಟ್ ನೀವು ಮಾರ್ಕ್ಸ್ ಹಾಕೊಡ್ರಿ.
ಎಷ್ಟು ಮಾಡ್ತೀರಿ? ಎರಡನೇದು ಬೇಗ ತೆಗಿಯ. ಪ್ರತಿದಿನ ಪ್ರೇಯರ್ ಬೇರೆ, ಆರಾಧನೆ ಬೇರೆ. ಪ್ರೇಯರ್ ಮಾಡ್ತೀರಿ, ಆರಾಧನೆ ಎಷ್ಟು ಮಾಡ್ತೀರಿ? ಈಗ ಇದು ಕಷ್ಟ ಅಲ್ಲ? ಕೆಲವೊಬ್ರು ಮಾಡೋದೇ ಇಲ್ಲ. ಇದಿರಲ್ಲ, ವರ್ಷಿಪೇ ಮಾಡೋದಿಲ್ಲ, ವೈಯಕ್ತಿಕ ಚರ್ಚಲ್ಲಿ ಬಂದು ಅಷ್ಟೇ ಹಾಡಾಡೋದು, ಬಹಳ ಡೇಂಜರ್. ತಿಂಗಳಿಗೆ ಒಂದ್ಸರಿ ಯಾರು ಆರಾಧನೆ ಮಾಡೋರಿದ್ದೀರಾ ಮನೆಯಲ್ಲಿ? ಒಬ್ರೆ ಏನೋ ಮನಸ್ಸಿಗೆ ಬಹಳ ದುಃಖ ಆಯ್ತು, ಯಾರೋ ಬೈದು ಬಿಟ್ರು, ಅವಾಗ ಕೂತ್ಕೊಂಡ್ಬಿಡೋದು ಕಣ್ಣೀರು. ನನ್ನವರು ಯಾರು ಇಲ್ಲ, ನೀನೇ ನನಗೆ ಎಲ್ಲ, ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೇ ಸೈ. ಇದು ಆರಾಧನೆ ಅಲ್ಲ. ಆರಾಧನೆ ಅಂದ್ರೆ ದುಃಖ ತೋಡ್ಕೊಳ್ಳೋದಲ್ಲ. ಆರಾಧನೆ ಅಂದ್ರೆ ದೇವ್ರನ್ನ ಹೊಗಳೋದು. ಅರ್ಥ ಆಯ್ತಾ? ಬಹಳ ಜನ ದುಃಖ ತೋಡ್ಕೊಳ್ಳೋದು ಆರಾಧನೆ ಮಾಡ್ಬಿಟ್ಟಾರೆ. ಬಹಳ ಸಾಲ ಬಾಧೆ ಆಯ್ತಾ, ಕಣ್ಣೀರು ಹಾಕ್ಬಿಡುದು. ಎಲ್ಲರೂ ಕೈ ಬಿಟ್ರು, ನೀನ್ ಕೈ ಬಿಡೋ ದೇವರಲ್ಲ. ಇದು ಆರಾಧನೆ ಅಲ್ಲ. ಅರ್ಥ ಆಯ್ತದ? ಆರಾಧನೆ ದೇವರನ್ನ ಹೊಗಳೋದು, ದೇವರನ್ನ ಸ್ತುತಿಸುವುದು, ದೇವರ ಸೌಂದರ್ಯವನ್ನು ನೋಡೋದು, ಇದು ಆರಾಧನೆ. ಸೊ ಹೊಸ ವರ್ಷದಲ್ಲಿ ನಿಮ್ಮ ನಿರ್ಧಾರ ಏನಿರಬೇಕು? ಎವ್ರಿ ಡೇ ನಾನು ವೈಯಕ್ತಿಕವಾಗಿ ದೇವರನ್ನ ಆರಾಧಿಸ್ತೇನೆ. ಅಂದಾಗ ನನ್ನ ಸಂಬಂಧ ದೇವರೊಟ್ಟಿಗೆ ಏನಾಗ್ತದೆ? ಆಗ್ತದೆ. ಓಕೆ, ಸೆಕೆಂಡ್ ಲಾಸ್ಟ್ ಪಟಪಟ. ನೆಕ್ಸ್ಟ್, ಯೇಸುವಿನ ಅನ್ಯೋನ್ಯತೆಯಲ್ಲಿ ಆನಂದಿಸ್ತೇನೆ. ಅಂದ್ರೆ ಏನು? ನನಗೆ ಆನಂದ ಬೇರೆ ಎಲ್ಲಿಲ್ಲ. ಕೆಲವ್ರಿಗೆ ಬಿರಿಯಾನಿ ಮಾಡಿದ್ರೆ ಆನಂದ, ಕೆಲವ್ರಿಗೆ ಪಿಕ್ನಿಕ್ ಹೋಗೋದಿದ್ದು ಬಹಳ ಆನಂದ, ಕೆಲವ್ರಿಗೆ ಶಾಪಿಂಗ್ ಅಂದ್ರೆ ಬಹಳ ಆನಂದ. ದೇವ್ರಂದ್ರೆ ಏನ್ ದಿನ ಹೋಗುದೇ? ಇದರಲ್ಲಿ ನಿಮಗೆ ಆನಂದ ಜಾಸ್ತಿನಾ? ಅಥವಾ ಅವನು ಹೇಳ್ತಾನೆ ಏನ್ ನನಗೆ ಯಾವ್ದು ಆನಂದ? ಅವನು ಹೇಳ್ತಾನೆ ಇನ್ನೊಂದು ಕಡೆ, ಯಾರಾದ್ರೂ ನನಗೆ ದೇವರ ಆಲಯಕ್ಕೆ ಕರೆದ್ರೆ ನನ್ನ ಹೃದಯ ಹರ್ಷಿಸ್ತದಂತೆ. ಅಂದ್ರೆ ಅವನ ಸಂತೋಷ ಎದರಲ್ಲಿ ಇರ್ತದೆ? ಕೇವಲ ದೇವರಲ್ಲಿ. ನೀವೇ ಪ್ರಾಮಾಣಿಕವಾಗಿ ಒಪ್ಕೊಡ್ರಿ, ಆಗಾಗ ನಿಮ್ಗೆ ಸಂತೋಷ ದೇವರಲ್ಲಿ ಆಗ್ತದಾ? ಎವ್ರಿಡೇ ದೇವರಲ್ಲೇ ಸಂತೋಷದಲ್ಲಿ ಇರ್ತದೆ. ಓಕೆ, ನೆಕ್ಸ್ಟ್ ದೇವರ ರಾಜ್ಯಕ್ಕೆ ಎಲ್ಲದಕ್ಕಿಂತ ಅಧಿಕವಾಗಿ ಪ್ರಾಧಾನ್ಯತೆ ಕೊಡ್ತೇನೆ. ನನ್ನ ಲೈಫಲ್ಲಿ ಫಸ್ಟ್ ಯಾರು? ಕೆಲಸ. ಸೆಕೆಂಡ್ ಫ್ಯಾಮಿಲಿ. ಮೂರನೇದು ದೇವರು. ಹಿಂಗಿದೆಯಾ? ಹಿಂಗಿದೆ ನಿಮ್ಮ ಲೈಫಲ್ಲಿ ಏನಾದ್ರು? ಫಸ್ಟ್ ಕೆಲಸ, ಫಸ್ಟ್ ಹಣ, ಸೆಕೆಂಡ್ ಫ್ಯಾಮಿಲಿ, ಮೂರನೇದು ದೇವರು. ಹಂಗಿದೆಯಾ? ಅಥವಾ ಫಸ್ಟ್ ದೇವ್ರು ಇದೆಯಾ? ಇದೇಲೋ ಗೊತ್ತಿಲ್ಲ, ಆದರೆ ಇರಬೇಕು. ದೇವರಿಗೆ ಬಂದಾಗ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಡೋರ್ ಕ್ಲೋಸ್, ಶಟರ್ ಕ್ಲೋಸ್, ಎಲ್ಲ ಕ್ಲೋಸ್. ದೇವರಿಗಿಂತ ದೊಡ್ಡವ್ರು ಯಾರೇ ಹೇಳ್ರಿ? ದೇವರಿಗಿಂತ ದೊಡ್ಡವ್ರು ಯಾರಿಲ್ಲ ಹೇಳ್ರಿ? ಪಕ್ಕದವ್ರಿಗೆ ಹೇಳ್ರಿ. ಮತ್ತೊಂದು ಹೇಳ್ರಿ, ದೇವರಿಗಿಂತ ಕೆಲಸ ದೊಡ್ಡದಲ್ಲ ಹೇಳ್ರಿ. ನಂಬ್ತೀರಾ? ಈ ಪಾಸ್ಟಿಗೆ ಹುಚ್ಚಿಡ್ದಂತೀರಾ? ನಿಜ ಹೇಳ್ರಿ, ದೇವ್ರಿಗಿಂತ ಕೆಲಸ ದೊಡ್ಡದ? ನಾನು ಅದಕ್ಕೆ ಕೆಲಸನೇ ಬಿಟ್ಟೇನಿ, ರಿಸೈನ್. ಸತ್ಯವಾಗಿ ಹೇಳ್ತೇನೆ, ನಾನು ಇಲ್ಲಿವರೆಗೂ ಕೆಲಸದಲ್ಲಿ ಇದ್ದರೆ ನಾನು ಇಂಡಿಯಾದಾಗ ಇರ್ತಿರ್ಲಿಲ್ಲ. ನಾನು ಬ್ರಾಜಿಲ್ ದೇಶದಲ್ಲಿ ಇರ್ತಿದ್ದೆ, ದೊಡ್ಡ ಇಂಜಿನಿಯರ್ ಆಗಿ. 2012ನೇ ವರ್ಷದಲ್ಲಿ ಇನ್ನೂ ಸ್ಯಾಲ್ರಿ ಸ್ಲಿಪ್ ಮನೆಗೆ ಇಟ್ಟಿವಿ ನಾವು ಪ್ರೂಫಿಗೆ. 2012ನೇ ತಿಂಗಳು ಆಗಸ್ಟ್ ಸ್ಯಾಲ್ರಿ, ಆಗಸ್ಟ್ ಅಲ್ಲ, ಫೆಬ್ರವರಿ ಮಾರ್ಚ್ ಸ್ಯಾಲ್ರಿ ಇನ್ನೂ ಹಂಗೆ ಇದೆ. ಸ್ಲಿಪ್ 45,000. ಯಾವಾಗ? ಆಲ್ಮೋಸ್ಟ್ ಈಗ 23, ಅಂದರೆ 11 ವರ್ಷ ಆಯ್ತಲ್ಲ. ಅವಾಗ 11 ವರ್ಷಕ್ಕೆ ಎಷ್ಟು ಆಗ್ತದೆ? ವರ್ಷ ಇನ್ಕ್ರಿಮೆಂಟ್, ವರ್ಷ 15%, 20% ಇನ್ಕ್ರಿಮೆಂಟ್, ಲಕ್ಷಗಟ್ಟಲೆ ಸ್ಯಾಲ್ರಿ ಇರ್ತಿತ್ತು. ಆದರೆ ದೇವರಿಗಿಂತ ಕೆಲಸ ದೊಡ್ಡದಲ್ಲ. ಒಂದ್ಸರಿ ದೇವ್ರು ಕರೆದ್ರು ಸೇವೆಗಾಗಿ, ಮುಗೀತು. ನೀವು ಕೆಲಸ ಬಿಡಂತ ಹೇಳ್ತಾ ಇಲ್ಲ, ಬಟ್ ನಿಮ್ಮ ಲೈಫಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ರಿ? ದೇವ್ರು. ನನ್ನ ಲೈಫಲ್ಲಿ ಫಸ್ಟು ಎಲ್ಲದಕ್ಕಿಂತ ಹೆಚ್ಚು ದೇವ್ರು. ಆಗಾಗಲ್ಲ, ತಿಂಗಳಿಗೊಮ್ಮೆ ಅಲ್ಲ, ವಾರಕ್ಕೊಂದ್ಸರಿ ಅಲ್ಲ, ಪ್ರತಿದಿನ. ನೆಕ್ಸ್ಟ್, ನಾನು ದಿನನಿತ್ಯ ದೇವರ ವಾಕ್ಯವನ್ನು ಧ್ಯಾನಿಸ್ತೇನೆ. ಓದುವುದಲ್ಲ, ಧ್ಯಾನಿಸುವುದು. ಎವ್ರಿ ಡೇ ದೇವರ ವಾಕ್ಯವನ್ನು ಧ್ಯಾನಿಸ್ತೇನೆ. ನೀವು ದೇವರೊಟ್ಟಿಗೆ ಸಂಬಂಧ ಗಟ್ಟಿ ಆಗ್ಬೇಕು. ಇವೆಲ್ಲ ಮಾಡ್ಬೇಕ್ರಿ ಹೊಸ ವರ್ಷದಲ್ಲಿ. ಯಾಕೆ ಹೊಸ ವರ್ಷಕ್ಕೆ ನಿಮ್ಗೆ ಚಾರ್ಟ್ ಕೊಡ್ತೇನೆ ನಾನು, ಮಾರ್ಕ್ಸ್ ಹಾಕ್ತೀರಿ. ನೀವು ಇಲ್ಲಿ ನಿಮ್ಮ ಹೆಂಡತಿ ಕಡೆ ಹಾಕಿಸ್ತೀರಿ. ನೀವು ಹೇಳ್ಬೋದು, ಡೈಲಿ ಪ್ರೇಯರ್ ಮಾಡ್ತೀನಿ, ನೀನು ಹೆಂಡತಿ ಹಾಕ್ತಾಳೆ ಮಾರ್ಕ್ಸ್.
ಎಷ್ಟು ಪ್ರೇಯರ್ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿರ್ತದಲ್ಲ, ಹೌದಲ್ರಿ? ನಾವು ಹೇಳ್ತೀವಲ್ಲ, ಇಲ್ಲಿ ಬಂದು ದೇವದೂತರ ಹಂಗಿರ್ತೇವೆ, ಮನೆಗೆ ಹೋದಾಗ ನಿಜವಾದ ಮನುಷ್ಯ. ಅರೆ ಚರ್ಚಲ್ಲಿ ಪ್ರೇಯರ್ ಮಾಡ್ತೇನೆ ಅಂತ ಹೇಳಿದ್ರಿ, ಚರ್ಚಲ್ಲಿ ಅದು ಅಷ್ಟೇ ಹೇಳೋದು, ಮನೆಯಾಗೆಲ್ಲ ಇಲ್ಲ. ಅದಕ್ಕೆ ಅವ್ರು ಮಾರ್ಕ್ಸ್ ಹಾಕ್ತಾರೆ ನಿಮ್ಗೆ. ಹೊಡಿದಿಲ್ಲ, ಹಂಗೆ ಹೊಡಿತಾರೆ. ಹೊಡೆದ್ರೆ ಗೊತ್ತಾಗೋದಿಲ್ಲ ನಮ್ಗೆ. ಓಕೆ, ನೆಕ್ಸ್ಟ್. ಹೋದ್ರಿ. ಅಂದ್ರೆ ಏನು? ಬರೇ ವಾಕ್ಯ ಹೇಳೋದು ಅಷ್ಟೇ ಅಲ್ಲ. ಈ ವಾರ ಏನ್ ದೇವ್ರು ಹೇಳಿದ್ರು, ಈ ವಾರದಲ್ಲಿ ನಾನು ಬದಲಾವಣೆ ಆಗ್ತೇನೆ. ದೇವರು ನನಗೆ ಹೇಳ್ತಾ ಇದ್ದಾರೆ, ಸುಳ್ಳು ಬಿಚ್ಚಿಬಿಡು. ಕಂಟಿನ್ಯೂ ಮಾಡೋದಲ್ಲ. ಈ 2023 ಅದನ್ನೇ ಮಾಡಿರಿ ನೀವು. ಏನು? ಪದೇ ಪದೇ ಕಂಟಿನ್ಯೂ. ಸುಳ್ಳು ಮೇಲೆ ಸುಳ್ಳು. ಎಲ್ಲಿದ್ದೀರಿ? ಇಲ್ಲಿ ಹೋಗಿನಿ. ಎದಕ್ಕೆ ಹೋಗಿರಿ? ಅಜ್ಜಿಗೆ ಆರಾಮಿಲ್ಲ. ಸಣ್ಣ 2023 ಏನ್ ಮಾಡ್ಬೇಕು? ಡಿಸಿಷನ್. ಏನ್ ಡಿಸಿಷನ್? ದೇವರ ವಾಕ್ಯ ನನಗೆ ಏನ್ ಹೇಳ್ತದೆ ಅದನ್ನ ನಾನು ಮಾಡ್ತೇನೆ. ಆಗಾಗ ಮಾಡೋದಲ್ಲ. ತಿಂಗಳಿಗೆ ಒಂದ್ಸರಿ ಯಾರೋ ಕ್ಷಮಿಸಂದ್ರೆ ತಿಂಗಳಿಗೆ ಒಂದ್ಸರಿ ಕ್ಷಮಿಸು. ತಿಂಗಳಿಗೆ ಒಂದ್ಸರಿ ಅಪ್ಪು ಅಂದ್ರೆ ತಿಂಗಳಿಗೆ ಒಂದ್ಸರಿ ಪ್ರೀತಿ ಮಾಡು. ಇಲ್ಲ, ಪ್ರತಿದಿನ ದೇವರ ವಾಕ್ಯದಿಂದ ನಾನು ರೂಪಾಂತರಗೊಳ್ಬೇಕು. ಆಗ್ತೀರಿ? ಓಕೆ, ನೆಕ್ಸ್ಟ್. ದೇವರ ವಾಕ್ಯಕ್ಕೆ ನಾನು ಏನಾಗ್ತೇನೆ? ಆಗ್ತೀರಿ? 2023 ಅಂಕರೆ ಆಗ್ಲಿಲ್ಲ. ಒಪ್ಕೋತೀರಿ? ಎಷ್ಟು ಜನ ಒಪ್ಕೋತೀರಿ ನಾನು ಆಗ್ಲಿಲ್ಲ 2023? ಇಷ್ಟು ಹಂಗೆ ಎಲ್ಲರಾಗಿರಿ. ನಾನು ಒಪ್ಕೋತೇನೆ. ಅದಕ್ಕೆ ಹೇಳಿ, ನಿಜವಾಗಿ ಹೇಳ್ತೇವೆ, ನಾವೆಲ್ಲರೂ ದೇವರ ವಾಕ್ಯಕ್ಕೆ ವಿಧೇಯರಾಗಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಏನಾಗಿದ್ದೇವೆ? ಅವಿಧೇಯರಾಗಿದ್ದೇವೆ. ಬಟ್ ಇನ್ನು ಮುಂದೆ ನಿರ್ಧಾರ ಮಾಡ್ರಿ, ದೇವರೇ ಹೊಸ ವರ್ಷದಲ್ಲಿ ನಾನು ದೇವರ ವಾಕ್ಯಕ್ಕೆ ಏನಾಗ್ತೇನೆ? ವಿಧೇಯನಾಗ್ತೇನೆ. ಪ್ರತಿ ಏನೆಲ್ಲ ನೀವು ಪಾಪಗಳನ್ನ ಬಿಟ್ರಿ ಬರುತ್ತೆಗಿರಿ ನಿಮ್ಮ ಡೈರಿಯಲ್ಲಿ. ಯಾಕೆಂದ್ರೆ ಅದು ನಿಮ್ಮ ಒಟ್ಟಿಗೆ ಮಾತಾಡ್ತದೆ. ನೀ ಆ ಪೇಜ್ ಓಪನ್ ಮಾಡುವಾಗ ಹೇಳ್ತದೆ, ನೀ ಪಾಪ ಬಿಟ್ಟು ಮತ್ತೆ ಮಾಡಬೇಡ. ನೀ ಇದನ್ನ ಸುಳ್ಳು ಹೇಳೋದು ಬಿಟ್ಟು ಮತ್ತೆ ಸುಳ್ಳು ಹೇಳಬೇಡ. ದ್ವೇಷ ಮಾಡೋದು ಬಿಟ್ಟು ದ್ವೇಷ ಮಾಡಬೇಡ. ಚಾಡಿ ಹೇಳೋದು ಬಿಟ್ಟು ನಿಮ್ಮ ಜೊತೆಗೆ ನಿಮ್ಮ ಡೈರಿನೇ ಮಾತಾಡ್ತದೆ. ಪ್ರತಿದಿನ ಬರುತ್ತೆಗಿರಿ. ಓಕೆ, ನೆಕ್ಸ್ಟ್. ನಾನು ದೇವರ ಕಡೆಗೆ ಭಯಭಕ್ತಿ. ಭಯ ಯಾರ್ದು ಭಯ? ಯಾಕೆ ಚರ್ಚಿಗೆ ಬಂದಿರಿ? ಪಾಸ್ಟರ್ ಭಯ. ಫೋನ್ ಮಾಡ್ಬಿಡ್ತಾರಿಲ್ಲ ಅಂದ್ರೆ. ದೇವರ ಭಯ ನಮ್ಮನ್ನ ನಡಕ ಹುಟ್ಟಿಸೋದಿಲ್ಲ. ದೇವರ ಭಯ ನಮ್ಮನ್ನ ದೇವರ ಕಡೆಗೆ ನಡೆಸ್ತಾರೆ. ಹೆಂಗೆ? ನಾನು ತಪ್ಪು ಮಾಡದಂಗೆ. ದೇವರ ಭಯ ಏನು ಗೊತ್ತಾ? ಇವತ್ತು ನಾನು ಚರ್ಚಿಗೆ ಹೋಗ್ಲಿಲ್ಲ, ದೇವ್ರು ನಂಗೆ ಎಲ್ಲಿ ಬೇಸರ ಆಗ್ತಾನೆ, ಇದು ದೇವರ ಭಯ. ನಾನು ಪಾಪ ಮಾಡುವಾಗ ದೇವರಿಗೆ ಅವಮಾನ ಆಗ್ತದೆ, ಇದು ದೇವರ ಭಯ. ಅರ್ಥ ಆಗ್ತದೆ ನಾನು ಹೇಳಿದ ನಿಮಗೆ? ಇದು ನಮ್ಮ ಲೈಫಲ್ಲಿ ಎವ್ರಿ ಡೇ ಇರಬೇಕು. ನೀವು ಹೇಳ್ರಿ, ಯಾವಾಗ ಲಾಸ್ಟ್ ದೇವ್ರಿಗೆ ಭಯಪಟ್ಟಿದ್ದು ಜಾಸ್ತಿ? ನಿಮ್ಮ ಲೈಫಲ್ಲಿ ದೇವ್ರಿಗೆ ಜಾಸ್ತಿ ಭಯಪಟ್ಟಿದ್ದು ಯಾವಾಗ? ನಾನು ನೆನ್ತಿರ್ತೇವೆ ವಿಮಾನ ಮೇಲೆ ಹೋದಾಗ ಜಾಸ್ತಿ ನಿಮಗೆ ಭಯ ಆಗಿದೆ. ಯಾವಾಗ? ಡಾಕ್ಟರ್ ರಿಪೋರ್ಟ್ ಬಂದಾಗ, ಸುಳ್ಳು ಹೇಳಿದಾಗ. ಓಕೆ, ವೆರಿ ಗುಡ್. ನಾನು ಹೇಳ್ತೇನೆ, ಎವ್ರಿ ಡೇ, ಪ್ರತಿ ದಿನ, ಪ್ರತಿ ನಿಮಿಷ ದೇವರ ಭಯದಲ್ಲಿ ನಾವು ಜೀವಿಸ್ಬೇಕು. ನಮ್ಮನ್ನ ಸರಿಯಾದ ಮಾರ್ಗಕ್ಕೆ ನಡೆಸೋದೇ ದೇವರ ಭಯ. ದೇವರ ಭಯವೇ ಜ್ಞಾನಕ್ಕೆ ಮೂಲ. ದೇವರಿಗೆ ಭಯಪಡದವನು ಆತನು ಹಾಳಾಗೋಗ್ಬಿಡ್ತಾನೆ. ಯಾಕೆಂದ್ರೆ ದೇವರು ಭಯ ಇದ್ದಾಗಲೇ ನನ್ನನ್ನು ಪಾಪದಿಂದ ಅದು ಬಿಡಿಸ್ತದೆ. ನಾನಿವತ್ತು ಸುಳ್ಳು ಹೇಳುವಾಗ ನಂಗೆ ದೇವ್ರ ಭಯ ತಡೀತದೆ. ನಾನು ಪಾಪ ಮಾಡುವಾಗ ದೇವರ ಭಯ ನಂಗೆ ತಡೀತದೆ. ಇವತ್ತು ಎಷ್ಟೋ ಜನರಿಗೆ ಭಯನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಕ್ಯಾಶುವಲ್ ಆಗಿದ್ದಾರೆ, ಫುಲ್ ಕ್ಯಾಶುವಲ್. ಏನು? ಒಂದು ಪಾಪ ಅಲ್ಲ ಏನಾಗ್ತದೆ, ಒಂದು ಸುಳ್ಳಲ್ಲ ಏನಾಗ್ತದೆ, ಒಂದು ಮೋಸ ಅಲ್ಲ ಏನಾಗ್ತದೆ. ಇದು ಯಾವಾಗ ಆಗ್ತದೆ? ನಿನಗೆ ದೇವರ ಭಯ ಹೋದಾಗ. ನಾನು ಹೇಳ್ತೇನೆ, ನಮ್ಮೆಲ್ಲರಿಗೂ ದೇವರ ಭಯ ಹೋಗಿದೆ, ಅದಕ್ಕೆ ಸುಳ್ಳು ಹೇಳ್ತಾ ಇದ್ದೀವಿ. ಎಲ್ಲರಿಗೂ ದೇವರ ಭಯ, ಅದಕ್ಕೆ ಚಾಡಿ ಹೇಳ್ತಾ ಇದ್ದೀನಿ. ದಯಮಾಡಿ ಹೇಳ್ತೇನೆ, ದೇವರ ಭಯದಲ್ಲಿ ಜೀವಿಸ. ಓಕೆ, ಮುಗಿಸ್ತೇನೆ. ಮುಗೀತು. ನೆಕ್ಸ್ಟು, ನನ್ನ ಜೀವಿತ ಕಾಲ ಈಗ ಮತ್ತು ನಿರಂತರ. ಯಾರನ್ನ ನಂಬುವೆ? ಸಂಡೇ ಒಂದ್ಸರಿ ಅತ್ತೆ ಯೇಸು. ಹಂಗಿದೆಯಾ? ಈಗ ನಿರಂತರ ಯಾರನ್ನ ನಂಬ್ತೀರಿ? ಅಂದ್ರೆ ಏನ್ ಗೊತ್ತಾ?
ಆಸ್ತಿ ನಂಬ್ಕೊಂಡು ಜೀವನ ಮಾಡಬೇಡ್ರಿ. ನಿನ್ನ ಬಿಸ್ನೆಸ್ಸನ್ನು ನಂಬ್ಕೊಂಡು ಜೀವನ ಮಾಡಬೇಡ್ರಿ. ಯಾರನ್ನ ನಂಬ್ರಿ? ಯಾಕೆ ಹೇಳ್ರಿ? 2020ನೇ ಇಸ್ವಿಗೆ ಯಾರು ಏನನ್ನ ನಂಬಿದ್ರು ಅವೆಲ್ಲ ಅವ್ರ ಕೈ ಕೊಟ್ಬಿಡ್ತು. ಕರೆಕ್ಟಾ? ಕೆಲವರು ತಮ್ಮ ಕೆಲಸವನ್ನೇ ನಂಬಿದ್ರು, ತಮ್ಮ ಸ್ಯಾಲ್ರಿಯನ್ನೇ ನಂಬಿದ್ರು. 2020 ಸರಿ ಪಾಠ ಕಲಿಸ್ತೇನೋ, ನೀನು ಏನು ನಂಬ್ತಿ ಅದು ಒಂದು ದಿವಸ ನಿನ್ನ ಕೈ ಕೊಡ್ತದೆ. ಆದರೆ ನಿನ್ನಾಗೆ ಕೈ ಕೊಡದೇ ಇರೋರು ಒಬ್ಬರೇ ಯಾರು? ದೇವರು. ಅವನನ್ನು ನಂಬ್ರಿ. ಇವತ್ತು ಬೆಳಗ್ಗೆ ಮತ್ತೆ ನ್ಯೂಸ್ ಬಂತೇನು, ಕೇರಳದಲ್ಲಿ ಮತ್ತೆ ಜಾಸ್ತಿ ಆಗಿದೆ ಕೋವಿಡ್. ಹೊಸ ರೂಪಾಂತರ ತಳಿ ಬಂದಿದೆ. ನೀನು ಒಂದೇ ದಿನ 1000 ಕೇಸ್, ಕರ್ನಾಟಕದಲ್ಲಿ ನೀನು ಒಂದೇ ದಿನ 52 ಕೇಸ್. ಇವತ್ತಿನ ಸುದ್ದಿ ಇದು. ಕ್ರಿಸ್ಮಸ್ ಬಂದಂಗೆಲ್ಲ ಅದು ರೂಪಾಂತರ ಬರ್ತದೆ. ಅದು ಯಾವಾಗಲೂ ಕ್ರಿಸ್ಮಸ್ ಟೈಮಿಗೆ ಬರ್ತದೆ ನೋಡ್ರಿ ಅದು ಯಾವಾಗಲೂ. ಬಟ್ ನೀವು ಭಯ ಪಡಬೇಡ್ರಿ. ನೀವು ಹೇಳ್ರಿ, ನಾನು ನನ್ನ ಕೆಲಸ ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ, ನಾನು ದೇವ್ರನ್ನ ನಂಬಿ ಜೀವನ ಮಾಡ್ತೀನಿ. ಆಮೇಲೆ ಯಾವಾಗ ನೀವು ದೇವ್ರನ್ನ ನಂಬ್ಕೊಂಡು ಜೀವನ ಮಾಡ್ತೀವಿ, ಈಗ ಅಷ್ಟೇ ಅಲ್ಲ, ನಿರಂತರವೂ ನಿನ್ನ ಲೈಫಲ್ಲಿ ಎಷ್ಟೇ ಏಳಿಗೆ ಆಗಲಿ, ಎಷ್ಟೇ ಶ್ರೀಮಂತನಾಗು, ಆ ಶ್ರೀಮಂತಿಕೆಯನ್ನು ನಂಬಬೇಡ್ರಿ. ನಾನು ನಿನ್ನೆ ಸಲ್ಮಾನ್ ಖಾನ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅಂದರೆ ಅವನದು ಎಲ್ಲ ಬ್ಯಾಡ್ ಇಮೇಜ್ ಮಾತ್ರ ತೋರಿಸ್ತಾರೆ ಹೊರಗಡೆ. ಅವ ಬಾಂಬ್ ಬ್ಲಾಸ್ಟ್ ಮಾಡ್ದ, ಕೇಸ್ ಆಗಿತ್ತು, ಕುಡ್ದು ಡ್ರೈವ್ ಮಾಡ್ದ, ಇವೆಲ್ಲ ತೋರಿಸ್ತಾರೆ. ಆದರೆ ಅವನ ರಿಯಲ್ ಲೈಫ್ ಯಾರು ತೋರಿಸೋದಿಲ್ಲ. ಯಾರ್ದು? ಅವನ ರಿಯಲ್ ಲೈಫ್ ಜರ್ನಿದೊಬ್ರು ಇಂಟರ್ವ್ಯೂ ಮಾಡುವಾಗ ಹೇಳ್ತಾ ಇದ್ರು, ಅವನು ದುಡಿತದಲ್ಲಿ 10% ಮಾತ್ರ ತನಗೋಸ್ಕರ ಇಟ್ಟುಕೊಂಡು 90% ಚಾರಿಟಿ ಕೊಡ್ತಾನಂತ ಅವನು. ಯಾರು? ಸಲ್ಮಾನ್ ಖಾನ್. ಎಷ್ಟ್ರಿ? 90%. ಇಮ್ಯಾಜಿನ್ ಮಾಡ್ತೀರಿ? 10% ಕೊಡೋರು ನೋಡೇ ನಾವು. ಅವ ಏನು ಮಾಡೋದಿಲ್ಲ ಅಂತೆ, 10% ಅಷ್ಟೇ ತನಗೋಸ್ಕರ. ಅದಕ್ಕಾಗಿ ಎಲ್ಲ ಇವ್ರುಗಳದ್ದು ಪ್ರೈವೇಟ್ ಜೆಟ್ ಇದೆ, ಪ್ರೈವೇಟ್ ಅವ್ರದ್ದೇ ಆದಂಥ ಒಂದು ಮೊಬೈಲ್ ಇದೆ. ಅಂದರೆ ದೊಡ್ಡದೊಂದು ಬಸ್ ಮನೆ ಇದೆ, ಒಂದು ಕಾರ್ ಮೊಬೈಲ್ ಅಲ್ಲ, ಏನಂತಾರೆ, ಮೊಬೈಲ್ ವ್ಯಾನ್. ಅಂದರೆ ವ್ಯಾನೇ ಮನೆ ಪ್ರೈವೇಟ್ ಅವೆಲ್ಲ. ಅದು ಸಲ್ಮಾನ್ ಖಾನ್ ಏನೂ ಇಲ್ಲ. ಅವನ ಮನೆ ಇವು ಸಣ್ಣ ಮನೆನೇ ಅಂತೆ. ಯಾಕೆ ಅಂದರೆ 90% ಅವ್ನು ಚಾರಿಟಿ. ಅಂದರೆ ಚಾರಿಟಿ ಅಂದರೆ ಸಾಮಾಜಿಕದವರಿಗೆ, ಕ್ಯಾನ್ಸರ್ ಪೇಷಂಟ್ಗಳು, ಏಡ್ಸ್ ಪೇಷಂಟ್ಗಳು, ಅನಾಥಾಶ್ರಮಗಳು, ಇವ್ರಿಗೆ ಹೋಗ್ತಂತೆ ಎಲ್ಲ ಅಮೌಂಟ್. ಅವನು ನನಗೆ ಆಶ್ಚರ್ಯ ಆಯಿತು. ಒಬ್ಬ ವ್ಯಕ್ತಿ ಅವನಿಗೆ ಯಾಕೆ ನೀವು ಹಿಂಗೆ ಮಾಡ್ತೀರಂದರೆ, ಅವನು ಹೇಳ್ತಾನೆ, ನಾನು ನನ್ನ ಹುದ್ದೆನ ನಂಬ್ಕೊಂಡು ಜೀವನ ಮಾಡಿದರೆ ಇಷ್ಟು ವರ್ಷ ನಾನು ಪಾಪ್ಯುಲರ್ ಆಗ್ತಿರ್ಲಿಲ್ಲ, ನಾನು ಮಾಡೋ ಒಳ್ಳೆ ಕೆಲಸವನ್ನು ನಂಬ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೇನೆ ಅಂತ. ನಾವು ಒಬ್ಬ ವ್ಯಕ್ತಿ ಸತ್ಯ ಗೊತ್ತಿಲ್ಲದವನೇ ಈ ಥರ ಜೀವಿಸುವಾಗ, ನಾವು ಸತ್ಯ ಗೊತ್ತಿದ್ದವು ನಾವೇನು ಮಾಡ್ತೇವೆ? ದುಡ್ದಿದ್ದೆಲ್ಲವನ್ನ ಬಚ್ಚಿಡ್ತೇವೆ. ನನ್ನ ಸಂತತಿ. ಅವನು ಹೇಳ್ತಾನೆ 10%. ಅದಕ್ಕೆ ಮದುವೆನೇ ಆಗಲಿಲ್ಲ ಅವನು. ಅರ್ಥ ಮಾಡ್ಕೊಳ್ಳಿ. ಮದುವೆ ಆದರೆ ಹೆಂಡತಿಯಲ್ಲಿ ಜಗಳ ಆಡ್ತಾಳಿದಕ್ಕೆ ಅಂತೇಳಿ ಗೊತ್ತಿಲ್ಲ. 10% ಅಷ್ಟೇ ಇಟ್ಕೊತಾನಂತ ಅವನು. ಉದಾಹರಣೆಗೆ ಒಂದು ಕೋಟಿ ರೂಪಾಯಿಗೆ ಒಂದು ಫಿಲ್ಮಿಂದ ಲಾಭ ಬಂದರೆ 10 ಲಕ್ಷ ಅಷ್ಟೇ ಇಟ್ಕೊಂಡು 90 ಲಕ್ಷ ಯಾರಿಗೆ? ಚಾರಿಟಿ. ನಾನು ಹೇಳ್ತೀನಿ, ಜನರ ಲೋಕದಲ್ಲಿ ಸತ್ಯವನ್ನು ಗೊತ್ತಿಲ್ಲದವ್ರು ಎಷ್ಟೋ ಉದಾರವಾಗಿದ್ದಾರೆ. ಬಟ್ ನಮಗೆ ಸತ್ಯ ಗೊತ್ತಿದೆ. ನಮ್ಮ ದೇವರು, ನಮ್ಮ ನಂಬಿಕೆ, ನಮ್ಮ ನಿರೀಕ್ಷೆ ದೇವರಾಗಿದ್ದಾನೆ. ನಮಗೆ ಗೊತ್ತಿದ್ರು ಬಟ್ ನಾವು ಲೋಕವನ್ನು ನಂಬಿಕೊಂಡು ಹಿಡ್ಕೋತೇವೆ, ಅದನ್ನು ಗಟ್ಟಿ ಹಿಡ್ಕೋತೀವಿ, ಬಿಟ್ಟು ಕೊಡೋದು. ಅದಕ್ಕಾಗಿ ತೀರ್ಮಾನ ಮಾಡಿರಿ, ನನ್ನ ಕೆಲಸ ನಂಬ್ಕೊಂಡು ನಾನು ಜೀವನ ಮಾಡೋದಿಲ್ಲ, ನನ್ನ ಆಸ್ತಿ ನಂಬ್ಕೊಂಡು ನಾನು ಜೀವನ ಮಾಡೋದಿಲ್ಲ. ನಾನು ಸತ್ಯ ಹೇಳ್ತೀನಿ, ಮಕ್ಕಳನ್ನ ನಂಬ್ಕೊಂಡು ಜೀವನ ಮಾಡಬೇಡ. ಅಯ್ಯೋ ನನ್ನ ಮಕ್ಕಳನ್ನ ಸಾಕ್ತಾರೆ, ಇಲ್ಲ, ದೇವರನ್ನ ನಂಬ್ಕೊಂಡು ಜೀವಿಸಿ. ನನ್ನ ದೇವರು ಸಾಕ್ತಾರೆ, ದೇವರು ಸಲ್ಲುತ್ತಾರೆ, ದೇವರು ನಡೆಸ್ತಾರೆ. ಆಮೇಲೆ ಓಕೆ, ಮುಗೀತು. ಅರ್ಥ ಆಯ್ತಾ? ಇವೆಲ್ಲ ಸುಮ್ಮನೆ ನಿಮ್ಗೆ ಚಾರ್ಟ್ ತೋರಿಸ್ಲಿಲ್ಲ. ನಾನು ದೇವರೊಟ್ಟಿಗೆ ನಮ್ಮ ರಿಲೇಷನ್ ಗಟ್ಟಿ ಆಗ್ಬೇಕಾದ್ರೆ ಇವೆಲ್ಲ ನಾನು ಮಾಡ್ಬೇಕಂತ ಅಂದಾಗ ನನಗೂ ದೇವರಿಗೂ ಸಂಬಂಧ ಏನಾಗ್ತದೆ? ಗಚ್ಚಿ ಆಗ್ತದೆ. ಸೊ ಫಸ್ಟ್ ಕ್ಯಾರೆಕ್ಟರ್ ಸರಿಪಡಿಸ್ಕೊಳ್ಬೇಕು. ಎರಡನೇದು ದೇವರೊಟ್ಟಿಗೆ ಸಂಬಂಧ ಸರಿಪಡಿಸ್ಕೊಳ್ಬೇಕು. ಓಕೆ, ನಿಮ್ಮ ಸಂಬಂಧ ಹೆಂಗಿದೆ ನಿಮ್ಗೆ ಗೊತ್ತಾಯ್ತಲ್ಲ. ಈಗ ದೇವರಿಗೆ ನೀನು ದಿನನಿತ್ಯವೂ ದೇವರನ್ನ ಆರಾಧಿಸುವನಾಗಿದ್ರೆ ನಿನ್ನ ಸಂಬಂಧ ಸರಿ ಇದೆ. ದಿನನಿತ್ಯವೂ ದೇವರನ್ನ ನಂಬಿಕೊಳ್ಳುವನಾದ್ರೆ ನಿನ್ನ ಸಂಬಂಧ ಸರಿ ಇದೆ. ದಿನನಿತ್ಯವೂ ಪ್ರಾರ್ಥಿಸುವಂಥ ವ್ಯಕ್ತಿ ಆದರೆ ನಿನ್ನ ಸಂಬಂಧ ಸರಿ ಇದೆ. ದಿನನಿತ್ಯವೂ ದೇವರ ವಾಕ್ಯವನ್ನು ಧ್ಯಾನಿಸಿದ್ರೆ ನಿನ್ನ ಸಂಬಂಧ. ಒಂದು ವೇಳೆ ಅದರಲ್ಲಿ ಹೆಚ್ಚು ಗಡಬಡಿದ್ರೆ ನಿನ್ನ ಸಂಬಂಧ ಸರಿ. ಬಟ್ ಇವತ್ತು ಪ್ರಾರ್ಥನೆ ಮಾಡು, ದೇವರೇ ಈ ವರ್ಷ ಮುಗೀತು ಇನ್ನೊಂದು ವಾರದಲ್ಲಿ, ಬಟ್ ಹೊಸ ವರ್ಷ ಕಾಲಿಡ್ತಾ ಇದ್ದೇನೆ,
ನಿನ್ನ ಸಂಬಂಧ ನನ್ನ ಜೊತೆಗೆ ಗಟ್ಟಿ ಆಗ್ಬೇಕು ಸ್ವಾಮಿ. ನಾನು ಅದಕ್ಕೆ ಪ್ರಯಾಸ ಪಡ್ತೇನೆ. ಓಕೆ, ಎದ್ದು ನಿಂತ್ಕೊಂಡು ಪ್ರಾರ್ಥನೆ.